ನನ್ನ ಟರ್ಮ್ಸ್ ಆಫ್ ವ್ಯೂ ನೋಡ್ರಲ್ಲ, ತಂದೆ ತಾಯಿ ಜೊತೆ ಇದ್ದೀನಿ, ಚಿಕ್ಕಂದಿಂದ ಬೆಳೆದಂಥ ಏರಿಯಾದಾಗ ಅದೀನಿ. ನನ್ನ ರೈತರು, ನನ್ನೂರು, ನನ್ನ ರೈತ ಸುತ್ತಮುತ್ತ ಊರಿನವರು, ನನ್ನ ತಂದೆ ತಾಯಿನ ಚಲೋ ನೋಡ್ಕೊಳಕತ್ತೀನಿ. ನಮ್ಮ ತಂದೆ ತಾಯಿ ಮಾಡಿದ ಜಮೀನು ನಾನು ಚಲೋ ನೋಡ್ಕೊಂಡು ಹೊಂಟೀನಿ. ನನ್ನ ಪಾಯಿಂಟ್ ಆಫ್ ವ್ಯೂ ಒಂದು ಸ್ವಲ್ಪ ನೋಡ್ರಲ್ಲ. ನಾನು ಮಾಡ್ಬೋದಾಗಿತ್ತಲ್ಲ, ಎಲ್ಲ ತೆಗೆದು ಕ್ಯಾಸಿನೋಗೆ ಹೋಗೋದು, ಫಾರಿನಿಗೆ ಹೋಗೋದು, ಅಬ್ರಾಡಿಗೆ ಹೋಗೋದು. ಈಗ ನೋಡಿದ್ರೆ ಎಷ್ಟು ಫೋನ್ ಬಂದು ನನಗೆ. ಈ ಸದ್ದ ನಾ ಹೋಗಿ ಕುಂತ ಮರ್ಗೋದೇ ಕೇಳ್ಬೇಕಲ್ಲ ನೀವು. ಸರ್ ಬಿದ್ದು ಬಂದೀನಿ, ಸರ್ ಜ್ವರ ಬಂದೈತ್ರಿ. ಇಷ್ಟು ಹೆಲ್ದಿ ವಾತಾವರಣ ನಿಮಗೆ ಎಲ್ಲಿ ಸಿಗ್ತೈತೆ ಹೇಳ್ರಿ? ಇಷ್ಟು ಥಂಡಿ ನೀವು ಬೆಳೆಸ್ಕೊಂತಾರೆ ಹೇಳ್ರಿ? ಸರ್ ನಂದು ಒಟ್ಟು 20 ಎಕರೆ ಹೊಲ ಸರ್. ನಂದು ಒಂದು ಎಕರೆ ಹಿಂದೆ 1 ಲಕ್ಷ ರೂಪಾಯಿ ನಾವು ಉಳಿಸ್ತೀನಿ ಸರ್. ಉಳಿಸ್ತೀರಿ? ಪ್ರಯೋಗ ಮಾಡಿನೂ ಉಳಿಸ್ತೀನಿ ಸರ್. ವೆಲ್ ಆ್ಯಂಡ್ ಗುಡ್. ಅಗ್ರಿಕಲ್ಚರ್ನಾಗ ಹಿಂಗೆ ಆಕೈತಿ, ಇಷ್ಟೇ ಬರ್ತೈತಿ ಅಂತ ಹೇಳಿಕ್ಕಾಗೋದಿಲ್ಲ. ನಮ್ಮದು ಸಿನ್ಸಿಯರ್ ಎಫರ್ಟ್ಸನ್ನು ನಾವು ಹಾಕಬೇಕು, ಜೆನ್ಯೂನ್ ಎಫರ್ಟ್ಸ್ ಹಾಕಬೇಕು, ಸ್ವಲ್ಪ ಸ್ಮಾರ್ಟ್ಲಿನೂ ಮಾಡ್ಬೇಕು ನಾವು. ನನಗಿದು ಹಾಕೊಂಡು ಕೂಡಂಗಿತ್ತು. ಈಗ ಬಾಳೆ ಹಾಕಿದ್ದಂದ್ರೆ ನಂಗೆ ಹೊಳೆ ಮಳೆಗಾಲಕ್ಕೆ ಬರ್ತಿತ್ತು. ಮಳೆಗಾಲದಾಗ ಯೂಸಲಿ ಬಾಳೆ ಏನು ಕಡಿಮೆ ಇತ್ತಂತ, ರೇಟ್ ಕಡಿಮೆ ಸಿಗ್ತೈತಿ. ನಾ ಕಲ್ಲಂಗಡಿನೂ ಬೆಳೆ ಬೆಳೆದೀನಿ. ಕೋವಿಡ್ನೊಳಗಡೆ ಕಲ್ಲಂಗಡಿ ಬಂತ, ನಗಡಿ ಬರ್ತೈತಂತ ಅದು. ಈ ಒಂದು ಪೀಕ್ ಟೈಮ್ನಾಗ ನಾ ಲಾಸ್ನಾಗ ಹೋದ್ರೆ ನನಗೆ ಇನ್ನೂ ತನಕ ಲಾಸ್ನಾಗ ಪಡ್ದನೆಲ್ಲ ಕನಿಷ್ಠ ಒಂದು 30-35 ಸಾವಿರ ರೂಪಾಯಿ ಮೇಲೆ ಲಾಭ ತೊಗೊಂಡೆ ಕೈ ಬಿಟ್ಟಿದ್ದಾವ. ಅದನ್ನು ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಇಳುವರಿ ಬಂದ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಸರ್. ಈಗ ಇದು ಎಷ್ಟು ನಿರಂತರವಾಗಿ ಬರುತ್ತಾ? ಅದು ಒಂದು ಬೆಳೆ ಹೇಗೆ ಸರ್? ಸರ್ ಇದು ಮಲ್ಟಿಪಲ್ ಕ್ರಾಪ್ ಸರ್. ನಾ 3 ಬೆಳೆ ತೆಗಿಬೇಕಂತ ಮಾಡಿದ್ದೀನಿ. ಇದನ್ನು ಈ ಥರ ಹಿಂಗೆ ಮರಿ ಬರ್ಕೊಂಡು ಹೋಗ್ತೈತಿ. ಹಿಂಗೆ ಇದು ಹಾರ್ವೆಸ್ಟ್ ಆದ್ಮ್ಯಾಗ ಇದ್ರೊಳಗೆ ಯಾವ್ದು ಹೆಲ್ದಿ ಮರಿ ಇರ್ತೈತಲ್ಲ, ಅದನ್ನ ಬಿಟ್ಕೊಳ್ಳೋದು ಮತ್ತು ಅದ್ರೊಳಗಡೆ ಇದನ್ನು ಕಟ್ ಮಾಡ್ಬಿಡೋದು. ಮೇನ್ ಪ್ಲಾಂಟ್ ಕಟ್ ಆಗ್ತೈತೆ. ಒಂದೇ ಬೆಳೆ ಇದನ್ನ ಕಟ್ ಮಾಡಿದ ತಕ್ಷಣ ಇದ್ರ ಮರಿ ಬಂದಿರ್ತೈತಲ್ಲ, ಇದು ಮತ್ತೆ ಈ ತರ ರೆಡಿ ಆಗ್ತೈತೆ. ಆ ಮರಿ ಹೆಂಗ್ ಬರ್ತಾ? ಅದೇ ಬರ್ತಾ? ನೀವು ರೈಸೋಮ್ ತಂದಾಗ ತಾನೇ ಬರ್ತೈತೆ ಸರ್. ತಾನೇ ಬರ್ತೈತೆ. ಅದನ್ನ ನಾವೀಗ ಸಂಖ್ಯೆ ಕಡಿಮೆ ಇಟ್ಟಿರ್ತೀವಿ. ಇದಕ್ಕೆ ಕೊಡೋ ನ್ಯೂಟ್ರಿಷನ್ ಮತ್ತು ಅದು ತೊಗೊಂತೈತೆ ಅನ್ನೋ ಸಂಬಂಧ ಇದ್ರದ್ದು ಗೊನೆ ಹಾಕುವರೆಗೂ ಅದನ್ನ ಹಾಗೆ ಬಿಟ್ಟಿರ್ತೀವಿ ಸರ್. ಕಟ್ ಮಾಡ್ಕೊಂಡಿರ್ತೀವಿ, ಬೆಳೆಸ್ಕೊಡಂಗಿಲ್ಲ. ಯಾವಾಗ ಇದರದ್ದು ಗೊನೆ ಆಗಿ ಇದರದ್ದು ಹಣ್ಣು ಮ್ಯಾಚುರಿಟಿಗೆ ಬರ್ತೈತಿ, ಅವಾಗ ಈ ಥರ ಯಾವ್ದು ಬೆಳೆದಿರ್ತೈತಿ, ಅದ್ರೊಳಗೆ ಯಾವ್ದು ಹೆಲ್ದಿ ಇರ್ತೈತಿ ಅದನ್ನ ಮತ್ತೆ ಬೆಳೆಯಕ್ಕೆ ಬಿಡ್ತೀವಿ. ಮತ್ತು ಅದು 6-7 ಅದು 9 ತಿಂಗಳು ಹಾಕೊಂಡು ಮತ್ತೆ ಹಿಂಗೆ ನಿರಂತರ ಇದೆ. ಮತ್ತೆ ಅದಾದ್ಮೇಲೆ ಇನ್ನೊಂದು ಬೆಳೆಯುತ್ತೆ, ಇನ್ನೊಂದು ಬರುತ್ತೆ. ಅವಾಗ ಏನಾಗಿರ್ತೈತಿ, ಇದ್ರದ್ದೆಲ್ಲ ಡೆನ್ಸಿಟಿ ಜಾಸ್ತಿ ಆಗ್ಬಿಟ್ಟಿರ್ತೈತಿ, ಕ್ರಾಪ್ ಡೆನ್ಸಿಟಿ ಜಾಸ್ತಿ ಆಗ್ಬಿಟ್ಟಿರ್ತೈತಿ. ನೀವು 10x10 ಮಾಡಿ ಹಾಕಿದ್ರೆ, 8x8 ಮಾಡಿ ಹಾಕಿದ್ರೆ 4-5 ಬೆಳೆ ತೆಗಿಬೋದು. ಈಗ ಇದು ಬೆಳೆ ಇದ್ರದ್ದು ಬಡ್ಡಿ ಈಚೆ ಕಡೆ ಬಂದೈತಿ, ಓಕೆ. ಇದ್ರ ನೆಕ್ಸ್ಟ್ ಬರೋದು ಏನೈತಲ್ಲ, ಅದು ಇಲ್ಲಿ ಅಲ್ಲೇ ಬರ್ತೈತಿ. ಇದಕ್ಕೆ ಸೈಜ್ ಹತ್ತಿ ಆಗ್ತೈತೆ. ಯಾವಾಗ ಒಂದರ ಮ್ಯಾಗ ಒಂದು ಎಲೆ ಓವರ್ಲ್ಯಾಪ್ ಆಕ್ಕವು, ಅವಾಗ ಅದರದ್ದು ಫೋಟೋಸಿಂಥಸಿಸ್ ಕಡಿಮೆ ಆಗಿ ಇಳುವರಿ ಕಡಿಮೆ ಬರ್ತೈತಿ. ಓ ಹೌದಾ? ನಿಮ್ದು ಹಂಗೆ ಡಿಸ್ಟೆನ್ಸ್ ಇದೆಯಾ? 6x6, 6x6 ಐತೆ. ಒಂದು ಗಿಡದಿಂದ ಒಂದು ಗಿಡಕ್ಕೆ, ಸಾಲಿಂದ ಸಾಲಿಗೆ 6, ಗಿಡದಿಂದ ಗಿಡಕ್ಕೆ 6 ಆಯ್ತಾ? ಆಯ್ತು. ಓಕೆ. ಇಷ್ಟು ಪದ್ಧತಿನ ಇದು? ಯೂನಿವರ್ಸಿಟಿ ಹೇಳುವಂಥ ಪದ್ಧತಿ ಇದು 5x6. ಹೌದಾ? ಹಿಂಗೈದ ಸಾಲಿಂದ ಸಾಲಿಗೆ 6, ಗಿಡದಿಂದ ಗಿಡಕ್ಕೆ 6 ಇಟ್ಬಿಟ್ಟಿನಿ ನಾನು. ನೀವು ಇಟ್ಬಿಟ್ರಿ? ಅವ್ರು 5x6 ಇಟ್ಟಿದ್ರು. 5x6 ಇಟ್ಟಿದ್ರು. ಎಷ್ಟು ಜಾಸ್ತಿ ಇಡ್ತೀವಿ ಅಷ್ಟು ಚಲೋ. ಆದರೂ ನೋಡ್ರಿ, ಅಷ್ಟಾದರೂ ಮತ್ತೆ ಬಂದೈತೆ, ಏನು ತೊಂದರೆ ಇಲ್ಲ? ಬಂದೈತೆ. ಓಕೆ. ನೀವು ಕಂಪೇರ್ ಮಾಡಿ ನೋಡ್ಬೋದು, ಒಂದೆಲ್ಲಿ ಮ್ಯಾಗ ಒಂದೆಲ್ಲಿ ಓವರ್ಲ್ಯಾಪ್ ಆಗಿಸ್ಕೊಡಂಗಿಲ್ಲ. ಇದು ಈ ಥರ ಆಯ್ತಂದ್ರೆ ಮೊದಲಿಗೆಲ್ಲ 10 ಹಚ್ತಿದ್ರು, 3x3, 4x3 ಹಿಂಗೆ ಹಚ್ತಿದ್ರು. ಇದು ಯಾವ ಬಾಳೆ ಸರ್? ಇದು ಗ್ರ್ಯಾಂಡ್ 9 ಅಂತಂದು ವೆರೈಟಿ, G9 ವೆರೈಟಿ ಅಂತ. G9 ವೆರೈಟಿ. ಇದು ಏಲಕ್ಕಿನ? ಏಲಕ್ಕಿ ಅಲ್ಲ ಸರ್, ಇದು ಅಲ್ಲ. ಏಲಕ್ಕಿದು ಪ್ಲಾಂಟ್ ಭಾಳ ಮ್ಯಾಗತ್ತ ಹೋಗ್ತೈತೆ. ನಾವು ಇದನ್ನು ಬೆಳೆದಿಲ್ಲ. ಈಗ ಏನು ನಿಮ್ಮದೇ ನಾಲೆಜ್ ನೋಡಕತ್ತೀನಿ, ನಾ ಓದಿದ ನಾಲೆಜ್ ಆಯ್ತು, ನಾ ಪ್ರಾಕ್ಟಿಕಲಾಗಿ ಮಾಡಿ ನೋಡಿದ್ದು ಕಂಡಿದ್ದು. ನಾ ಭಾಳ ಸತ ಬೆಳೆದಿಲ್ಲ, ಇದು ಒಂದೇ ಸತ ಬೆಳೆದಿನ. ಒಂದೇ ಸರಿಗೆ ಬೆಳೆದಿನ. ಇಲ್ರಿ, ಒಂದು 10 ವರ್ಷ ಆಯ್ತು ಇವ್ರು ಬಾಳಿ ಬೆಳೆಯಕತ್ತೀವಿ ಅನ್ನಲ್ಲ. ನಾವು ಒಂದು ಕ್ರಾಪ್ ಹಾಕಿದ್ದು ಒಂದು ಕ್ರಾಪ್ ಹೊಳೆ ಹಾಕೋದಿಲ್ಲ, ನಾವು ಬೇಸರ ಬರ್ತೈತೆ ನಮ್ಗೆ ಹಾಕಕ್ಕೆ. ಅಲ್ಲ, ಇಷ್ಟು ಸರಳ ಕೃಷಿ ಮಾಡ್ಕೊಂಡಿರಲ್ಲ, ಈ ನೋಡೋರ್ಗೆ ಸೋಜಿಗ ಅಂತ ಅನ್ಸುತ್ತೆ. ಎಲ್ಲಿಪ್ಪ ಆಗತ್ತಿದು, ಕರೆ ಒಂದ್ರ ಆಗತ್ತನ ಹೆಂಗಿದು ಅಂದ್ರೆ ಹೆಂಗ್ ತಯಾರು ಮಾಡ್ಕೊಂಡಿರಿ ಅಂತ? ಅದು ಇಬ್ಬರದೇ ನಡೀತಂದ್ರೆ ಹಿಂದೆ ಏನೋ ತಂತ್ರಗಾರಿಕೆ ಇರುತ್ತೆ. ಅಂದ್ರೆ ನಾವು ಟಾರ್ಗೆಟ್ ಓರಿಯೆಂಟೆಡ್ ಫಾರ್ಮಿಂಗೇ ಮಾಡೋದು. ಇದನ್ನ ಮಾಡಕ್ಕೆ ನೋಡ್ರಿ, ಇದ್ರೊಳಗೆ ಹಾಕಿದ್ರು ನಾ 7 ಎಕರೆ ಒಮ್ಮಲ್ಕೆ ಹಾಕಿಲ್ಲ, ಒಂದು ಸತಕ್ಕೆ ತಂದು ಹಾಕಿಲ್ಲ.
ಈ 1 ಎಕರೆ ಬ್ಯಾಚಿಗೆ ಆ 1 ಎಕರೆ ಬ್ಯಾಚಿಗೆ 15 ದಿವಸದ ಪರಕ್ ಇಟ್ಟೀನಿ. ಅದರ ನೆಕ್ಸ್ಟ್ ಬ್ಯಾಚಿಗೆ 15 ದಿವಸ, ಎಲ್ಲದಕ್ಕೂ 15-20 ದಿವಸ ನಾ ಪರಕ್ ಇಟ್ಕೊಂತ ಬಂದೆ. ಎದಕ್ಕಪ್ಪ ಅಂದ್ರೆ ಎಲ್ಲ ಎಟ್ ಟೈಮ್ ಹಾರ್ವೆಸ್ಟಿಂಗ್ ಬಂತು. ನೀವು ಬಾಯರ್ ಬಂದ್ರಿ ನನ್ನ ಕಡೆ, ಸರ್ 15 ರೂಪಾಯಿಗೆ ನಾ ತಗೊಂತೀನಿ ಕೇಸ್ ಎಕ್ಸಾಂಪಲ್ ಅಂತಂದ್ರೆ ನಾವು ಅಷ್ಟು 15 ರೂಪಾಯಿಗೆ ಕೊಡ್ಬೇಕು ನಾನು. ನೆಕ್ಸ್ಟ್ 1 ಮಂತ್ ಬಿಟ್ಟ ಮೇಲೆ ನನಗೆ 18 ರೂಪಾಯಿ ಆದರೂ ನನಗೆ ಲಾಸ. ಆ ಟೈಮ್ನಾಗ ಮಾರ್ಕೆಟ್ ಡೌನ್ ಇತ್ತಂದ್ರೆ ನಿಮ್ಮದು ಟೋಟಲ್ ಅಷ್ಟು ಒಂದು ಸತ್ಕ ಕೊಡ್ಬೇಕಲ್ಲ ಸರ್ ನೀವು. ಅದ 15 ದಿವಸ ಪರಕ್ ಇತ್ತಂದ್ರೆ ಈ ಹಣ್ಣು ಬಂದಿದ್ದಕ್ಕೆ ನೆಕ್ಸ್ಟ್ ಅದು ಹಣ್ಣು ಬರೋದಕ್ಕೆ 15-20 ದಿವಸ ಗ್ಯಾಪ್ ಸಿಗ್ತೈತಿ. ಆ 20 ದಿವಸನೇ ಮಾರ್ಕೆಟ್ ಏನಾಗ್ತಿತ್ತು ಅಂತ ಹೆಂಗೆ ಹೇಳ್ಬೋದು ಅಂದ್ರೆ ಶ್ರಾವಣ ಚಲೋ ಆಗಿ ದೀಪಾವಳಿ ಎಂಡ್ ಮುಗಿಯುವವರೆಗೂ ನಂದು ಮಾರ್ಕೆಟ್ನಾಗ ಇರ್ತೀವಿ ನಾವು. ಎಲ್ಲ ಹಬ್ಬಕ್ಕೂ ಸತ್ರು ಬಾಳಿಬೇಕು, ಹುಟ್ಟಿದ್ರು ಬಾಳಿಬೇಕು, ಪೂಜೆಗೆ ಬಾಳಿಬೇಕು, ತಿನ್ನಾಕ ಬಾಳೆಹಣ್ಣು ಬೇಕು. ಎಕ್ಸ್ಪೋರ್ಟಿಗೂ ಭಾಳ ಹೊಂಟೈತೆ ಸರ್. ಇದು ಎಕ್ಸ್ಪೋರ್ಟ್ ಟಾರ್ಗೆಟ್ ಮಾಡಿ ನಾವು ಮಾಡ್ಬೇಕಂತ ಮಾಡಿ. ಹೌದಾ? ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ? ಅವರೆಲ್ಲ ನಾ ಎಕ್ಸ್ಪೋರ್ಟ್ ಮಾಡಂಗಿಲ್ಲ, ಬಾಯರ್ಸ್ ಯಾರು ಬರ್ತಾರೆ ಅಂತ ಮಾಡ್ತಾರೆ. ಅವ್ರಿಗೆ ಏನು ಗ್ರೇಡ್ ಬೇಕು, ಇಂತಿಷ್ಟು ಸೈಜ್ ಬೇಕು, ಇಷ್ಟೇ ವೇಟ್ ಬೇಕು, ಇಷ್ಟೆಲ್ಲ ರೆಸಿಡ್ಯೂ ಫ್ರೀ ಬೇಕು. ಏನದು ರೆಸಿಡ್ಯೂ ಫ್ರೀ? ರೆಸಿಡ್ಯೂ ಫ್ರೀ ಅಂದ್ರೆ ಇದ್ರೊಳಗಡೆ ಹೊಡೆದಂಥದ್ದು ನಾವೇನು ಕೆಮಿಕಲ್ಸ್ ಏನು ಯೂಸ್ ಮಾಡಿರ್ತೀವಲ್ಲ ತಗೊಳಕ, ಅದು ಏನು ಇದ್ರು ಆ ಬಾಳೆಹಣ್ಣು ಒಳಗಡೆ ಉಳಿದಿರಬಾರ್ದು. ಬೇರೆ ದೇಶಕ್ಕೆ ರಫ್ತಾಗಿ ಹೋಗ್ಬೇಕಪ್ಪ ಅಂದ್ರೆ. ಎಲ್ಲ ಟೆಸ್ಟ್ ಆದ್ರೆ ಓಕೆ ಆಗುತ್ತೆ. ಬೇರೆ ಕಡೆ ಅಲ್ಲಿ ಅವರೆಲ್ಲ ಟೆಸ್ಟ್ ಮಾಡಿ ರೇಟು ಜಾಸ್ತಿ ಸಿಗುತ್ತೆ. ರೇಟ್ ಚಲೋ ಸಿಗುತ್ತೆ ಸರ್. ಇಲ್ಲಿ ಲೋಕಲ್ಕಿಂತ ರೇಟ್ ಚಲೋ ಸಿಗುತ್ತೆ. ಓಕೆ. ನೀವೆಲ್ಲ ಅರಬ್ ಕಂಟ್ರೀಸ್ಗಿನ್ನ ಎಕ್ಸ್ಪೋರ್ಟ್ ಆಗೋದು ಬಾಳೆ ನಮ್ಮಲ್ಲಿದ ಹೋಗೋದು. ಅರಬ್ ಕಂಟ್ರೀಸ್ಗಿನ್ನ ಭಾಳ ಹೋಗ್ತೈತೆ ಬಾಳೆ ನಮ್ಮಲ್ಲಿ. ಹೌದಾ? ಅಬುದಾಬಿ, ದುಬೈ, ಬಹ್ರೇನ್, ನಮ್ಮಲ್ಲಿದ ಬಾಳೆ ಅಲ್ಲಿಗೆ ಹೋಗ್ತೈತೆ ಸರ್ ಎಕ್ಸ್ಪೋರ್ಟ್. ಇಲ್ಲಿ ಬೆಳೀತಕ್ಕಂಥ ರೈತರು ಇಂಡಿಯಾದಿಂದ ಹೋಗುವಂಥ ಬಾಳೆ. ಹೌದಾ? ಅಲ್ಲಿ ಬೆಳೆ ಇಲ್ಲ ಅಂತ? ಅಲ್ಲಿ ಉಸುಗ ಮಳೆ ಇಲ್ಲ, ಏನಿಲ್ಲ. ಏನು ಅವ್ರು ಏನು ಹಣ್ಣು ಹೆಂಗೆ ಬೆಳಿಬೇಕು ಅವ್ರು ಎಲ್ಲನೂ ಬೇರೆ ದೇಶದ ಮ್ಯಾಗ ಡಿಪೆಂಡ್ ಇರ್ಬೇಕು. ಓಕೆ. ಮತ್ತೆ ಎಲ್ಲಿ ಮತ್ತೆ ಹಂಗೆ ಕೆಳಗೆ ಹೋಗಿದ್ರೆ ಬರ್ರಿ. ಏನು ಮಾಡ್ತಾ ಇದ್ದೀರಿ? ಕಮಾಂಡ್ ಕೊಟ್ರೆ ಮಾಡ್ತಾನ ನಡಿ ನಡಿ. ಈಗ ಇದು ಏನೈತಲ್ಲ ಸರ್, ಇದಕ್ಕೆ ನಂದೇನು ಕಾಡದಾಗ ಏನು ಬೆಳೆಸಿದಂಗೆ ಇದನ್ನು ಸಾಗುವಾನಿ ಬೆಳೆಸಿವಲ್ಲ, ಇದಕ್ಕೆ ಸುತ್ತಾಲ್ಕು ಒಂದು ಸ್ವಲ್ಪ ಕಾಂಪೌಂಡ್ ಟೈಪ್ ಮಾಡ್ಕೊಂಡು ತಂತಿ ಬೇಲಿ ಹಚ್ಕೊಂಡು ಬರುವ ಆಕಳಗಳನ್ನು ಒಳಗಡೆ ಬಿಟ್ಕೊಂಡು ಬಿಡೋದು. ಕಟ್ಟುವಂಗಿಲ್ಲ, ಮೂಗುದಾನ ಹಾಕುವಂಗಿಲ್ಲ. ಅವ್ರದ್ದು ಕಾರ್ಟಿಸೋಲ್ ಲೆವೆಲ್ ಕಡಿಮೆ ಆಗ್ತೈತೆ. ಅವು ಆರಾಮಾಗಿ ತಮ್ಗೆ ಯಾವಾಗ ಬೇಕು ಅವು ಊಟ ಮಾಡ್ತಾವೆ, ಒಳಗಡ್ಡಾಡಿ ತಮ್ಗೆ ಯಾವಾಗ ಬೇಕು ಅವಾಗ ನೀರು ಕುಡಿತಾವೆ, ತಮ್ಗೆ ಯಾವಾಗ ಬೇಕು ಅವು ಮುಕ್ಕೊಂತಾವೆ. ಓಕೆ. ಕಟ್ಟಿ ಬಂಧಿಸಿ ಮಾಡೋದಕ್ಕಿಂತ ಅವಕ್ಕೆ ಒಂದು ರೋಡ್ನ್ಯಾಗ ಆಕಳ ಕುಂತಿರ್ತಾವೆ, ಯಾವುದೋ ಬಯಲು ಸೀಮ್ದಾಗ ಮಾರ್ಕೆಟ್ನ್ಯಾಗ ಕುಂತಿರ್ತಾವೆ. ಅವು ಹೆಂಗಿರ್ತಾವೆ ಹೇಳ್ರಿ, ಎಲ್ಲರೂ ಒಂದೊಂದು ನಿಂತಿರ್ತಾವೆ ಗುಂಪಾಗಿ ತಮ್ಮದೇ ಎಲ್ಲರೂ ಗುಂಪಾಗಿ. ಒಂದು ಯಾವುದೋ ಆಕಳ ಇನ್ನೊಂದು ಯಾವುದೋ ಆಕಳಾಗ ನೆಕ್ತಿರ್ತೈತಿ, ಕೋಡ್ಲಿ ಹಿಂಗೆ ಮಾಡ್ತಿರ್ತೈತಿ. ನೋಡ್ರಿಲ್ಲ ಮಾರ್ಕೆಟ್ ನೋಡ್ರಿಲ್ಲ, ಎಲ್ಲ ಕಾಯಿಪಲ್ಲೆ ಎಲ್ಲ ಮುಗಿದು ಹೋದ್ಮ್ಯಾಗ ಆ ಥರ ಮಾಡ್ಬೇಕಂತ ಮಾಡಿದ್ವಿ. ಎಲ್ಲ ಸಹಜ. ಅವಕ್ಕೆ ಏನು ಕಟ್ಟೋಂಗನೇ ಇಲ್ಲ. ನಾ ಫ್ರೀ ಅದೀನಪ್ಪ ಅಂತ ಬಿಟ್ರೆ ಅದೇ ನಮ್ಮನ್ನು ಕೈ ಕಟ್ಟಿ ಕುಂದ್ರಸ್ರಿ ನೋಡೋಣ, ನಾವು ನೀವು ಕೊಡೋಣ ಅಂತ. ಎಷ್ಟು ದಿವ್ಸ ಕೊಡ್ತೀವಿ, ನಮ್ಗೆ ಕೊಟ್ಟಿದ್ದು ಊಟ ಕೊಡ್ರಿ, ನಮ್ಗೆ ಬೇಕಾದ ಊಟ ಕೊಡ್ರಿ, ನಮ್ಮ ಮೃಷ್ಟಾನ್ನ ಭೋಜನ ಹಾಕೋರ ಅಂತ ನಿಮ್ಗೆ ಅವ್ರ ಜಾಗದ ನಾವು ನೀವು ಕೈ ಕಟ್ಕೊಂಡು ಕೊಡೋಣ ಅಂತ ನೋಡೋಣ. ಇಲ್ರಿ ಎಲ್ಲ ಹಾಕ್ತೀನಿ ನಾವು ಊಟಕ್ಕೆ, ಎಲ್ಲ ಮೇಯಿಸ್ತೀನಿ ನಾನು. ಅದ್ರ ಫ್ರೀನೆಸ್ ಬೇಕಲ್ಲ. ಇನ್ನು ಮತ್ತು ನಾಯಿ ಒಟ್ಟ ಕಟ್ಟಿಲ್ಲ, ಒಂದು ದಿವ್ಸ ಒಬ್ಬರ ಮ್ಯಾಗ ಅಟ್ಯಾಕ್ ಮಾಡಿ. ಜರ್ಮನ್ ಶೆಫರ್ಡ್ ನಾಯಿ ಭಾಳ ಅಗ್ರೆಸಿವ್ ನಾಯಿ, ಭಾಳ ಅದು ನಾಯಿ ಭಾಳ ಮಂದಿ ಮ್ಯಾಗ ಅಟ್ಯಾಕ್ ಮಾಡ್ತೈತಿ, ಇದು ಮಾಡ್ತೈತಿ. ನಂದು ನಾಯಿ ಮೊಲ ಹಿಡಿತಂದ್ರೆ ತೊಗೊಂಬಂದು ಕೆಟ್ಟ ರೋಡ್ನಾಗ ಬಿಟ್ಟು ಹೋಗಿದ್ದು ಹಿಸ್ಟ್ರಿ ಐತದ. ಹಿಂಗೆ ತೊಗೊಂಬಂದು ಹಿಂಗೆ ಬಿಟ್ಟು ಕೆಟ್ಟ ನೀ ಆಚೆ ಕಡೆ ಹೊಲಕ್ಕೆ ಕೊಡೋಗಿ ನಮ್ಮ ಹೊಲ್ದಾಗ ಓಡಾಡ. ಒಂದು ದಿವ್ಸ ಅದು ಒಟ್ಟ ಕಟ್ಟಿಲ್ಲ, ನಾವು ಕಟ್ಟಂಗಿಲ್ಲ. ಅದು ನೀವು ಬಂದಾಗ ಮನೆ ಬಂದಾಗ ಕಟ್ಟಿದ್ವಿ ನಾವು. ಇಲ್ಲ, ಎದಕ್ಕೆ ಕಟ್ಬೇಕ್ರಿ ನಾಯಿಗೆ? ಅಲ್ಲ, ಓಡಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ, ಹಂಗೆ ಹಿಂಗೆ ಅಂತಾರೆ, ಏನಾಗಲ್ಲ. ತಮ್ದು ಅಂಜಿಕೆ ಅದು. ನಂದೆಲ್ಲ ಓಡಾಗೈತೆ ಹೇಳ್ರಿ. ಅದಪ್ಪ, ನೀವು ಕಣ್ಣು ತೆಗೆದಾಗಿನಿಂದ ನೀವ ತಂದೆ ತಾಯಿ ಇರ್ತೀರ ಅದಕ್ಕೆ. ಎಲ್ಲಿ ಓಡೋಕೈತಿ? ಅಯ್ಯಪ್ಪ. ಈಗ ಇಲ್ಲಿ ಕಟ್ಟಿವಿ, ಇಲ್ಲೆಲ್ಲ ಮಾಡಿ ಅಂದ್ರೆ ಸ್ವಚ್ಛತೆ ನಾವು ಮಾಡ್ಬೇಕು. ಕೆಳಗಲ್ದ ಅದು ಹಾಕಿ ಸಗಣಿ ಅಲ್ಲೇ ಬೀಳ್ತೈತೆ, ಅಲ್ಲೇ ಕೊಡ್ತೈತೆ. ಕೆಲವೊಂದಿಷ್ಟು ಆಕಳಗಳನ್ನ ಕಟ್ಟಬೇಕು. ಇವು ಏನು ಎತ್ತು ಹೋರಿ ಅವು ಏನು ಬರ್ತಾವಲ್ಲ, ಅವು ಮಂದಿ ಮ್ಯಾಗ ಗುದ್ದುದು ಸಹಜ.
ಅವುಗಳನ್ನು ಕಟ್ಟು ಹಾಕ್ತಾರೆ, ಕಟ್ಟು ಹಾಕಿ ಮೇಯಿಸ್ತಾರೆ. ಅದು ವೆಲ್ ಆ್ಯಂಡ್ ಗುಡ್. ಆಕಳುಗಳನ್ನು ಕಟ್ಟೋದು ನನ್ನ ಪರ್ಸ್ನಲ್ ಒಪಿನಿಯನ್, ನನಗೆ ತಿಳಿದ ಪ್ರಕಾರ. ಮತ್ತು ಈಗ ರೀಸೆಂಟಾಗಿ ಒಂದು ಇಂಟರ್ವ್ಯೂ ನೋಡಿದೆ, ಕಲ್ಪವೃಕ್ಷ ಡೈರಿ ಫಾರ್ಮರ್ ಅವ್ರು ತಮ್ಮದು ಫಾರ್ಮ್ಗಳನ್ನ ಹೆಂಗೆ ಮಾಡಿದ್ದಾರೆ ಅಂದ್ರೆ ಅಷ್ಟು ಚಂದ ಮೇಂಟೈನ್ ಮಾಡಿದ್ದಾರೆ. TMR ಅಂದರೆ ಟೋಟಲ್ ಮಿಕ್ಸ್ಡ್ ರೇಷನ್ಗಳನ್ನು ಕೊಡ್ತಾರೆ. ತನಗೆ ಏನು ಬೇಕು, ಡ್ರೈ ಮ್ಯಾಟ್ರ್ ಎಷ್ಟು ಬೇಕು, ಗ್ರೀನ್ ಮ್ಯಾಟ್ರ್ ಎಷ್ಟು ಬೇಕು, ಕಾನ್ಸಂಟ್ರೇಟೆಡ್ ಫೀಡ್ ಎಷ್ಟು ಬೇಕು, ಮ್ಯಾಸ್ಟೈಟಿಸ್ ಅಂದರೆ ಏನು, ಅವುಗಳ ಕಾರ್ಟಿಸೋಲ್ ಲೆವೆಲ್ ಹೆಂಗಿರಬೇಕು, ಮಿಲ್ಕ್ ಪ್ರೊಡಕ್ಷನ್ ಹೆಂಗೆ ಹೆಚ್ಚಿಗೆ ತಗೋಬೇಕು, ಕಟ್ಟಿ ಮೇಯಿಸೋದ್ರಿಂದ ಆಗೋ ತೊಂದರೆಗಳು ಏನು. ಅದಕ್ಕೆ ನ್ಯೂಜಿಲೆಂಡ್ ಅಲ್ಲೇ ಇಲ್ಲೇ ನೀವು ಫಾರ್ಮ್ಗಳನ್ನ ನೋಡ್ರಿ ನೀವು ಅನಿಸುತ್ತೆ. ಅವ್ರು ಯಾರೂ ನಮ್ಮಂಗೆ ಹಿಂಗೆ ಕಟ್ಟಿ ಒಟ್ಟ ಮೇಯ್ಸಂಗಿಲ್ಲ. ಅವ್ರು ಫಾರ್ಮ್ ಮಾಡ್ಕೊಂಡಿರ್ತಾರೆ, ಶೆಡ್ ಹಾಕಿರ್ತಾರೆ, ಸುತ್ತಾಲ್ಕ ಬಾರ್ಡ್ರ್ ಹಾಕಿರ್ತಾರೆ, ಹೊರಗಡೆ ಹೋಗ್ಲಾರ್ದಂಗೆ ನೋಡ್ಕೊತಾರೆ ಹೊರತು ಒಂದಕ್ಕೊಂದು ಕಟ್ಟಂಗಿಲ್ಲ ಅವರು. ಈಗ ಅದಕ್ಕೇನು ಗೊತ್ತು, ಎಮ್ಮಿಗೆ ಯಾವಾಗ ನೀರು ಬೇಕಾಗಿತ್ತೋ ಗೊತ್ತಿಲ್ಲ, ಬಾಯಿ ಬಿಟ್ಟು ಹೇಳ್ತೈತೆ. ಅದು ನಮ್ಮಂಗೆ ನೀರು ಕೊಡ್ರಿ ನನಗೆ ಒಂದು ಗ್ಲಾಸ್ ಅಂತ ನಾವು ಏನು ಕೇಳ್ತೀವಿ. ಅದು ಏನು ನೀವು ಕುಡಿಸಿದಾಗ ಕರೆಯಲ್ಲ. ಈಗ ನನಗೆ ಅದೇ ಸ್ಟೇಜ್ನ ನನಗೆ ಕಟ್ರಿ, ಎಮ್ಮಿಗೆ ನನ್ನ ಕೈ ಕಟ್ರಿ, ಊಟ ಕೊಟ್ರಿ, ಇಡ್ಲಿ ಕೊಟ್ರಿ, ಸಾಂಬಾರು ಕೊಟ್ರಿ, ಚಟ್ನಿ ಕೊಟ್ರಿ, ನೀರು ಒಂದೇ ಗ್ಲಾಸ್ ಕೊಟ್ರಿ, ನನಗೆ ನೀರು 2 ಗ್ಲಾಸ್ ಬೇಕಾಗಿತ್ತು ಅಂದ್ರೆ ನಂಗೆ ಮಾತು ಬರ್ತೈತಿ, ನಾ ಕೇಳ್ತೀನಿ. ಅದು ಏನು ಕೇಳ್ಬೇಕು ಹೇಳ್ರಿ. ಹೌದು. ಹೊಳ್ಳಿ ನೀವು ಮಧ್ಯಾಹ್ನದಾಗ ಬರ್ತೀರಿ, 1:02 ಬರ್ತೀರಿ, 2ಕ್ಕೆ ಬಂದು ಹೊತ್ತು ನೋಡಿ ನೀರು ಬಿಡ್ತೀರಿ. ನನಗೆ ಅವ್ರ ಪಾಡಿಗೆ ಅವಕ್ಕೆ ನೀರು ಕೊಡ್ರಿ, ಅವ್ರ ಪಾಡಿಗೆ ಅವಕ್ಕೆ ಊಟ ಹಾಕ್ರಿ, ಕೈ ಬಿಟ್ಟು ಅವು ಕಾಡು ಪ್ರಾಣಿ ರೀ, ಅವು ಮನುಷ್ಯನೋ. ಅವ್ಕೆ ದೇವರೆಲ್ಲ ಕಾರಣ ಹೆಂಗೆ ಬೆಳಿಬೇಕು ಅನ್ನೋದು ಹೆಂಗೆ ಕೊಟ್ಟಿರ್ತಾನೆ, ಎಲ್ಲ ನೈಸರ್ಗಿಕವಾಗಿ ಎಲ್ಲ ಕೊಟ್ಟಾನ. ನಾವು ಅದನ್ನು ಮಾಡ್ಕೊಂಡ್ವಿ, ಇದನ್ನು ಹಿಂಗೆ ಮಾಡ್ಕೊ, ಇದನ್ನು ಹಿಂಗೆ ಮಾಡ್ಕೊ. ಈ ಕಟ್ಟಿ ಒಳಗೆ ಈಗ ನಾ ಸುತ್ತಲ್ಕ ಒಂದು ಸ್ವಲ್ಪ ಕಂಪೌಂಡ್ ಮಾಡಿ ಹೊರಗಡೆ ಹೋಗ್ಲಾರ್ದಂಗೆ, ಬೇರೆದವ್ರು ಹೊಲಕ್ಕೆ ಹೋಗಿ ಅವ್ರ ಬೆಳೆಗಳನ್ನ ತಿನ್ಲಾರ್ದಂಗೆ ನಾನು ನೋಡ್ಕೊಂಡ್ರೆ ನನ್ನ ಜವಾಬ್ದಾರಿ ಮುಗೀತಾ. ಕಟ್ಟೋಕ್ಕಿಂತ ಸುತ್ತಲ್ಕ ಒಂದು ಸ್ವಲ್ಪ ಬಾರ್ಡ್ರ್ ಹಾಕಿಸ್ತೀನಿ, 120 100x100 ತಂತಿ ಬೇಲಿ ಹಾಕಿಸ್ತೀನಿ. ತಂತಿ ಬೇಲಿ ಹಾಕಿಸಿ ಕಟ್ಟಿ ಒಳಗಡೆ ಬಿಟ್ಕೊಡ್ತೀನಿ. ಒಂದು ಗುಂಪಾಗಿ ಮೇವು ತಂದು ಕಟ್ಟುಷ್ಟು ಅದಕ್ಕೆ ಏನು ಬೇಕು, ಒಂದೊಂದಕ್ಕೆ ಎಷ್ಟೆಷ್ಟು ಕೆ ಜಿ, 25 kg 25 kg 30 kg ಅದಕ್ಕೇನು ರೆಕಮೆಂಡೆಡ್ ಇರ್ತೈತಿ ಅದು ಅಷ್ಟು ಹೊಯ್ದು ಕಟ್ಟು ಅದಕ್ಕೊಂದು ಪ್ಲೇಸ್ನಾಗ ಹಾಕಿ ತುಳಿಲಾರ್ದಂಗೆ ಇಟ್ಟಾವೆ. ಹಂಗಾರ ಅಗದಿ ಸರಳ ಮಾಡ್ಕೋಬೇಕು, ಖರ್ಚು ಕಡಿಮೆ ಮಾಡಬೇಕು, ಲಾಭ ಅಷ್ಟು ಬರ್ತಾ ಇಷ್ಟು ಬರ್ತಾ ಅನ್ನೋದಕ್ಕಿಂತ ಮೊದಲು ರೈತ ಇಟ್ಬಾರ್ದ್ರಿ, ಉಳ್ಕೋಬೇಕು. ಮೊದ್ಲಿಗೆ ನಾವು ಉಳ್ಕೋಬೇಕು, ರೈತರ ನಾವು ಉಳ್ಕೋಬೇಕು ಮೊದ್ಲಿಗೆ. ಈಗ ಕಬ್ಬಿನೊಳಗಡೆ ಏನಾಕೈತಿ, ಒಂದು ಬೆಂಬಲ ಬೆಲೆ ಸೂಚಿಸಿಬಿಟ್ಟಿರ್ತಾರಲ್ಲ ರೈತಗೆ, 2,800 ರೂಪಾಯಿ ಎಲ್ಲ ಕಟಾವು ಖರ್ಚುಗಳನ್ನು ತೆಗೆದು ಕೆಟ್ಟ 2,800 2,900 ಈ ಥರ ಹಂಗೆ ಸ್ಪೆಸಿಫೈಡ್ ಆಗಿ ಕೊಟ್ಟಿರ್ತಾರೆ. ಅವ್ನಿಗೆ ಗೊತ್ತೈತೆ 1 ಎಕರೆ ನನಗೆ ಕಬ್ಬು ಬೆಳಕ್ಕೆ 40,000ದಿಂದ 50,000 ಖರ್ಚು ಬರ್ತೈತೆ ಅನ್ನೋದು ಅವ್ನಿಗೆ ಅರಿವು ಐತಿ. ಅವ್ನಿಗೆ ನೀವು ಇಲ್ಲ 80,000 ಖರ್ಚು ಮಾಡಂದ್ರೆ ಮಾಡ್ತಾನ, ಇಲ್ಲ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ ಅವ್ನಿಗೆ ಗೊತ್ತೈತಿ. ಅಲ್ಲಿ ರೇಟ್ ಅಷ್ಟೇ ಫಿಕ್ಸ್ ಆಗೈತಿ, ನೀನು ಅದಕ್ಕಿಂತ ಹೋದ್ನಿ ಅಂದ್ರೆ ನಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೆಚ್ಚಿಗೆ ಹೆಚ್ಚಾಯ್ತು. ನೀನು ನಮಗೆಲ್ಲ ಇಷ್ಟು ಗೊತ್ತೈತಿ, ಹಿಂಗೆ ಹೇಳ್ತೀವಿ ನಾವು ಇನ್ ಟರ್ಮ್ಸ್ ಆಫ್. ಪಾಪ ರೈತರಿಗೆ ತಿಳುವಳಿಕೆ ಬರುವಂಗೆ ಅವ್ರಿಗೆ ಕೂನ ಮಾಡಿಸ್ಕೊಡ್ಬೇಕು, ಯಾರು ಹೇಳ್ರಲ್ಲ. ಇದು ಯಾರು ಬಾಳೆ? ಇದು ನಂದರಿ, ಪೂರ ನಂದ, ಪೂರ ಬಾಳೆ ಸೇಮ್ ಬಾಳೆನೆ. ಹೈಟ್ನಾಗ ಕಡಿಮೆ ಐತಿ, ಹೈಟ್ನಾಗ ಕಡಿಮೆ ಐತಿ. ಇದಕ್ಕೆ ಮತ್ತೆ ಡೇಟ್ ಫರ್ಕ್ ಮಾಡಿ ಇಟ್ಟೇವಲ್ಲ ಮತ್ತೆ. ಓ, ನೀವು ಹೇಳಿದ್ದ ಹಂಗ ಇದು ಲೇಟಾಗಿ ಹಾಕಿರಿ? ಲೇಟಾಗಿ ಹಾಕಿ ಅದಕ್ಕಿಂತ ಒಂದು 20 ದಿವಸ ಲೇಟ್ ಆಯ್ತು. ಓಕೆ. ಈಗ ಅದೇ ಟೈಮಿಗೆ ನೀವು ಕಟ್ಟಿಂಗಿಗೆ ಬಂದ್ರಿ ಅಂತ ಇಟ್ಕೊಳ್ರಿ, ನೀವು ನನಗೆ 15 ರೂಪಾಯಿ ಕೊಟ್ರಿ ಅಂತಂದ್ರೆ ನಾ ಇದು ಹೊಲನೇ 15 ರೂಪಾಯಿದಂಗೆ ಕೊಟ್ಟನೆ ಅಂತಂದ್ರೆ ಎಕ್ಸಾಂಪಲ್ ಹೇಳಿಕತ್ತೀನಿ, ಅದು ರೇಟ್ ಏನಾರ ಸಿಗ್ಬೋದು. ಅದೇ ರೇಟಿಗೆ ಇದು ಕಟ್ಟಿಂಗ್ ಆಗುತ್ತೆ. ಅದನ್ನ ಕಟ್ಟಿಂಗ್ ಮಾಡ್ಕೊಂಡು ಹೋಗಿರಿ, ನೆಕ್ಸ್ಟ್ ಟೈಮ್ ಅಂಕಲ್ ಏನಾತ್ರಿ ಅಂತ ನಿಮಗೆ ಫೋನ್ ಹಚ್ಚಿದ್ನಿ ಅಂತಂದ್ರೆ, ಇಲ್ರಿ ಅವಾಗ 15 ರೂಪಾಯಿ ಇತ್ತು, ಈಗ 18 ರೂಪಾಯಿ ಆಗೈತಿ, ನಮ್ಗೆ ಆವ್ರೇಜ್ ಹೆಚ್ಚಿಗೆ ಸಿಗ್ತೈತಲ್ಲ. ಇಲ್ರಿ ನನಗೆ 3 ರೂಪಾಯಿ ಕಡಿಮೆ ಆಗೈತೆ ಅಂದ್ರೆ ನಾ ಲಾಸ್ನಾಗ ಬಂದ್ರೆ ಕಡಿಮೆ ಲಾಸ್ನಾಗ ಬಂದಿರ್ತೀನಲ್ಲ. ಓಕೆ, ಚಲೋ ಪ್ಲ್ಯಾನ್ ಮಾಡ್ರಿ. ಓಕೆ, ಎಷ್ಟು ಎಕರೆ ಐತೆ ಸರ್ ಒಟ್ಟು? 7 ಎಕರೆ ಸರ್, ಟೋಟಲ್ 7 ಎಕರೆ. ಇದಕ್ಕಾದ್ರೂ ಲೀಫ್ ಸರ್ಫೇಸ್ ನೋಡ್ರಿ, ಈಗಾದ್ರೂ ಲೀಫ್ ಸರ್ಫೇಸ್ಗಳನ್ನ ನೋಡ್ರಿ ಹೆಂಗೈತೆ. ಹೋಣ ಒಳಗೆ. ಓಕೆ, ನೆಕ್ಸ್ಟ್ ಒಂದು ಎಕರೆದಷ್ಟು ಪೈನಾಪಲ್ ಬೆಳಿಬೇಕಂತ ಮಾಡೀವಿ. ಪೈನಾಪಲ್ಲ? ಓ ಹಾಂ, ಬರ್ರಿ ಇಲ್ಲಿ ಡೆಮೋ ತೋರಿಸ್ತೀನಿ ಒಂದು. ಇಲ್ಲಿ
ಇಲ್ಲಿ ಒಂದು ಪ್ಲ್ಯಾಂಟ್ ನಮಗೆ ಏನು ಆಕೈತಿ ಸ್ಟಡಿ ಮಟೀರಿಯಲ್ ಮ್ಯಾಗ ಒಂದು 4 ಪ್ಲ್ಯಾಂಟ್ ಹಚ್ಕೊಂಡಿವಿ, ಬೆಳಿತೈತೋ ಹೆಂಗೋ ಅಂತ ನೋಡ್ಕೊಳಿಕ್ಕೆ ಇಲ್ಲೇ ನೋಡ್ರಿ. ಪೈನಾಪಲ್ ಓ ಟೆಸ್ಟಿಗೆ ಹಾಕ್ಬಿಟ್ರಿ ಅಲ್ಲೇ? ಟೆಸ್ಟಿಗೆ ಹಾಕಿ ಹಾಂ ಬೆಳೆದೈತೆ ನೋಡ್ರಿ ಈಗ. ಹೌದಾ? ಒಂದು ಇದು ಎಲ್ಲಂದ್ರೆ ಇಲ್ಲಿ ರೋಡ್ ಸೈಡ್ ಅವು ಮಾರ್ತಿರ್ತಾರಲ್ಲ, ಜ್ಯೂಸ್ ಮಾಡಿ ಕೊಡ್ತಿರ್ತಾರಲ್ಲ, ಅವ್ರ ಕಡೆ ಒಂದು 20-25 ತೊಗೊಂಬಂದು ನಮ್ಮ ಭೂಮಿಗೆ ಹೊಂತೈತೋ ಏನೋ ನೋಡಿ. ಬೀಜನ ಇದೇನ ಸಸಿ? ಅದ್ರ ಮ್ಯಾಗಿನ ಗಿಡ ಇರ್ತೈತೆ ಸರ್, ಕೆಳಗೆ ಫ್ರೂಟ್ ಇರ್ತೈತೆ. ಹಾಂ ಮ್ಯಾಲಿದೆ, ಅದನ್ನ ತಂದು ಹಾಕಿರಿ. ಅದನ್ನ ಕಟ್ ಮಾಡಿ ನೀರೊಳಗಡೆ ಇಟ್ಕಟ್ಟು ಅದಕ್ಕೆ ಬೇರು ಬರಿಸಿ. ಹಾಂ ಓಕೆ. ಈಗ ಮುಂದಿನ ಡಬಲ್ ಲ್ಯಾಟರಲ್ ಅಂತೀವಿ. ಆಚೆ ಕಡೆ ಡ್ರಿಪ್ಪಿನಿಂದ ಇದಕ್ಕೇನು ಬಾಳಿಗೆ ಏನೇನು ಹೋಗ್ತೈತೆ ಅದ ನ್ಯೂಟ್ರಿಷನ್ ಇದಕ್ಕೂ ಹೋಗ್ತೈತಿ. ಒಂದು 20 ಮಾಡಿ ನೋಡಿವಿ. ಅಂದಲ್ಲ 300 kg ಶುಂಠಿ ತಂದು 60 ಟನ್ ಮಾರಿದ ಮತ್ತು 10 ಇವನ್ ತೊಗೊಂಬಂದು 1 ಎಕರೆ ಮಾಡೋದಿಲ್ಲ ನಾನು. ಇವು ಇಷ್ಟು ಒಂದೇ ಸತಕ ತಂದು ಹಾಕಿರಿ ನಂಗೆ ಏನು ಅನ್ನೋದು ಗೊತ್ತಾಗಂಗಿಲ್ಲ. ಅದಕ್ಕಂತ ಟೆಸ್ಟ್ ಮಾಡಾಗಿತ್ತು. ಮುದೋಳದಲ್ಲಿ ಒಬ್ರು ಯಾರೋ ರೈತರು ಬೆಳೆದಾರಂತ ನಾನು ಯೂಟ್ಯೂಬ್ನಾಗ ನೋಡಿದ್ದೆ. ಮತ್ತು ನಾ ಯೂಟ್ಯೂಬ್ ನೋಡಿ ಕೃಷಿ ಮಾಡೋದು ಭಾಳ ಕಡಿಮೆ. ಹೌದಾ? ಇಲ್ಲ, ಅಷ್ಟು ಇಳುವರಿ ಬರ್ತೈತಿ, ಇಷ್ಟು ಇಳುವರಿ ಬರ್ತೈತಿ, ಹಂಗಾಗ್ತೈತಿ, ಹಿಂಗಾಗ್ತೈತಿ. ಇಲ್ಲ ಚಂದನ್ ಟಿವಾಗ ಏನು ಹೇಳ್ತಾರೆ ಅದಕ್ಕರೆ ನನಗೆ. ಹೌದಾ? ನಾವೆಲ್ಲ ವಿಜೃಂಭಿಸಿ ಹೇಳ್ತೀವಿ ಅಂತ. ವಿಜೃಂಭಿಸಿ ಹೇಳೋದಲ್ಲ. ಈಗ ನಂದು ಒಪಿನಿಯನ್ ನೀವು ತೊಗೊಳಕತ್ರಿ. ಇಟ್ ಡಸಂಟ್ ಮೀನ್ ಇದು ಅಪ್ಲೈ ಬೇರೆ ಕಡೆ ಇದ್ದವ್ರಿಗೆ ಆಕೈತಿ ಅಂತಲ್ಲ. ನಾ ಕನ್ನಡಿಗ ರಾಜಸ್ಥಾನದಾಗ ಅದೀನಿ ಅಂತಂದ್ರೆ ಇದೇ ಸೇಮ್ ನನಗೆ ಸಿಗಂಗಿಲ್ಲ. ಓಕೆ. ಸಾಯಿಲ್ ಟೆಕ್ಸ್ಚರ್, ಸಾಯಿಲ್ ಟೆಂಪ್ರೇಚರ್, ಕ್ಲೈಮೇಟು ಎಲ್ಲನೂ ಅಂದ್ರಲ್ಲಿ ಅಥೆಂಟಿಕ್ ಇರೋರು ಬಂದು ಹೇಳ್ತಾರೆ ವಿಷಯನ, ಹಾಗಾಗಿ ಸ್ಪಷ್ಟವಾಗಿ ಅದು ನಿಜ ಅಂತ ಹೇಳ್ತೀರಿ. ಇದು ಯಾರೋ ಹೇಳೋದು ನಾ ಹೇಳೋದು ನಿಮ್ಮ ಜಮೀನಿಗೆ ನಿಜ. ನನ್ನ ಜಮೀನು ನಿಜ. ನಾನಾಗ್ಲಿ ಹೇಳಕತ್ರು ನಾ ಮಂದಿಗೆ ನಂದು ಫಾಲೋ ಮಾಡ್ರಿ ಅಂತ ಹೇಳೋದಿಲ್ಲ. ನಾ ಇದ್ರಾಗ ಅಮೆಚೂರ, ನಾ ಇದ್ರಾಗ ಹೆಬ್ಬಟ್ಟೆ ಅಂತ ಹೇಳ್ತೀನಿ ಅವ್ರಿಗೆ. ನಾ ಕಲ್ತಾವಲ್ರಿ ನಾನು. ಓಕೆ. ನಾನು ಒಂದು ಪ್ರಿಸ್ಕ್ರಿಪ್ಷನ್ನಾಗ ಟ್ಯಾಬ್ಲೆಟ್ ಕೊಡ್ತೀನಿ, ನೀವು ಒಂದು ಪ್ರಿಸ್ಕ್ರಿಪ್ಷನ್ನಾಗ ಟ್ಯಾಬ್ಲೆಟ್ ಕೊಡ್ರಿ. ಅಥೆಂಟಿಕೇಟ್ ಯಾರ್ದು ಆಗ್ತೈತಿ? ಇವನ್ ದೋ ಇಫ್ ಯು ಆರ್ ರೈಟ್, ಗೊತ್ತಲ್ಲ ನಾ ಹೇಳೋದು. ಬಟ್ ನೋಡ್ತಾ ಇರೋರಿಗೆ ಒಂದು ಇದು ಬಂದೇ ಬರುತ್ತೆ. ಅವ್ರಿಗೆ ಏನು ಬಿಡಪ್ಪ ಡಾಕ್ಟ್ರ, ಪ್ರಯೋಗ ಮಾಡಿದ್ರು ನಡೀತೈತಿ, ರೊಕ್ಕ ಬಂದರೂ ನಡೀತೈತಿ, ಬಂದಿಲ್ಲ ಅಂದ್ರೂ ನಡೀತೈತಿ, ಬರಲಿಲ್ಲ ಅಂದ್ರೆ ಐತಿ. ನಮ್ಗೆ ಹಂಗಿಲ್ಲಲ್ಲಪ್ಪ, ಅವ್ರು ಹೇಳ್ದಂಗೆ ಮಾಡೋಕ್ಕಾಗಲ್ಲ, ಗ್ಯಾರಂಟಿ. ನನ್ನ ಟರ್ಮ್ಸ್ ಆಫ್ ವ್ಯೂ ನೋಡ್ರಲ್ಲ, ತಂದೆ ತಾಯಿ ಜೊತೆ ಇದ್ದೀನಿ, ಚಿಕ್ಕಂದಿಂದ ಬೆಳೆದಂಥ ಏರಿಯಾದಾಗ ಅದೀನಿ. ನನ್ನ ರೈತರು, ನನ್ನೂರು, ನನ್ನ ರೈತ ಸುತ್ತಮುತ್ತ ಊರಿನವರು, ನನ್ನ ತಂದೆ ತಾಯಿನ ಚಲೋ ನೋಡ್ಕೊಳಕತ್ತೀನಿ. ನಮ್ಮ ತಂದೆ ತಾಯಿ ಮಾಡಿದ ಜಮೀನು ನಾನು ಚಲೋ ನೋಡ್ಕೊಂಡು ಹೊಂಟೀನಿ. ನನ್ನ ಪಾಯಿಂಟ್ ಆಫ್ ವ್ಯೂ ಒಂದು ಸ್ವಲ್ಪ ನೋಡ್ರಲ್ಲ. ನಾನು ಮಾಡ್ಬೋದಾಗಿತ್ತಲ್ಲ, ಎಲ್ಲ ತೆಗೆದ್ಕಟ್ಟು ಕ್ಯಾಸಿನೋಗೆ ಹೋಗೋದು, ಫಾರಿನಿಗೆ ಹೋಗೋದು, ಅಬ್ರಾಡಿಗೆ ಹೋಗೋದು. ಈಗ ನೋಡಿದ್ರೆ ಎಷ್ಟು ಫೋನ್ ಬಂದು ನನಗೆ. ಈ ಸದ್ದ ನಾ ಹೋಗಿ ಕುಂತ ಮರ್ಗೋದೆ ಕೇಳ್ಬೇಕಲ್ಲ ನೀವು. ಸರ್ ಬಿದ್ದು ಬಂದೀನಿ, ಸರ್ ಜ್ವರ ಬಂದೈತ್ರಿ. ಇಷ್ಟು ಹೆಲ್ದಿ ವಾತಾವರಣ ನಿಮಗೆ ಎಲ್ಲಿ ಸಿಗ್ತೈತೆ ಹೇಳ್ರಿ? ಇಷ್ಟು ಥಂಡಿ ನೀವು ಬೆಳೆಸ್ಕೊಂತಾರೆ ಹೇಳ್ರಿ? ಈ ನಮ್ಮ ಬಾಯಿ ಒಳಗೆ ಉಗಿ ಬರೋಂಗೆ ಥಂಡಿ ಐತಿ ಈಗ. ಹೌದು. ಟೆಂಪ್ರೇಚರ್ ಮುಂಜಾನೆ ನೀವು ಬಂದ್ರಿ, ನಾನು ಬಂದ್ರೆ ಎಷ್ಟು ಗಂಟೆಗೆ ಹೇಳ್ತೀರಿ? ಬೆಳಗ್ಗೆ ದಿನಚರಿ ಹೆಂಗೆ ಶುರುವಾಗುತ್ತೆ? 5 ಗಂಟೆ 10 ನಿಮಿಷಕ್ಕೆ ಹೇಳ್ತೀನಿ ಸರ್. 5:30 ಮಟ್ಟಿಗೆ ಇಬ್ಬರು ಕೂಡಿ ಟೀಗಿ ಮಾಡ್ಕೊಂಡು ಅವ್ಗೊಂದು ಸ್ವಲ್ಪ ಊಟ ಹಾಕ್ಕೊಂಡು ಕರ್ಕೊಂಬರ್ತೀನಿ ರಾಣಾಗೆ. ಪೋಣೆ 6ಕ್ಕೆ ಇಲ್ಲಿ ಇರ್ತೀನಿ, 7:30 ಮಟ್ಟಿಗೆ ಇಲ್ಲಿ ಕೆಲಸ ಮಾಡ್ತೀನಿ. ಅಷ್ಟ 7:30 ಮಟ್ಟ ಇರ್ತೀರಿ? ಮಾಡ್ತೀನಿ. ಆಮೇಲೆ ಸಾಯಂಕಾಲ ಡ್ಯೂಟಿ ಮುಗಿಸ್ಕೊಂಡು 5:30ಗೆ ಬರ್ತೀನಿ. 6:15 ಮಟ್ಟಿಗೆ ವಾಕಿಂಗ್ ಮಾಡ್ತೀನಿ. 7,000 ಹೆಜ್ಜೆ ಇಡ್ತೀನಿ, ಮುಗಿದ ಕೆಲಸ. 7,000 ಅಂದರೆ ಬೆಳಿಗ್ಗೆ ವಾಕಿಂಗ್ ಎಲ್ಲರೂ ಮಾಡ್ಬೇಕನ್ರಿ? ಮಾಡಿದ್ರೆ ಚಲೋನ ಸರ್. ಈ ಶುಗರ್ ಇರೋರು ಕಂಪಲ್ಸರಿ ಮಾಡ್ಬೇಕಾ? ಹೆಂಗೆ ಮಾಡ್ಬೇಕು? ಅದಕ್ಕೆ ಮತ್ತು ಇದೆ ವಾಕಿಂಗ್. ಎಷ್ಟು ಬೆವರು ಬರೋ ಕೆಲಸ ಬೇಕಾದ್ ಮಾಡಲಿ ಅವರು. ಶುಗರ್ ಇರೋರು ಬೆವರು ಬರುವಂಥ ಕೆಲಸ ಬೇಕಾದಿಲ್ಲ. ಮನೆ ಕೆಲಸನೇ ಹೆಚ್ಚಿಗಾಗಲಿ, ವಾಕಿಂಗ್ಗೆ ಹೆಚ್ಚಿಗಾಗಲಿ. ಸ್ಟಾಗ್ನೆಂಟ್ ಲೈಫ್ ಬೇಡ, ಕುಂತು ತಿನ್ನೋದು ಲೈಫ್ ಬೇಡ. ಆಹಾರ ಪದ್ಧತಿದೊಳಗೆ ಭಾಳ ಕಂಟ್ರೋಲ್ ಮಾಡ್ಕೋಬೇಕು. ಶುಗರ್ ಇದ್ದದ್ದು ಹೌದಾ? ಎಕ್ಸಸ್ ಹೈ ಕ್ಯಾಲರೀಸ್ ಯಾವುದು ತೊಗೊಳ್ಳೋಂಗಿಲ್ಲ. ಲಿಮಿಟ್ ಮ್ಯಾಗ ಊಟ ಮಾಡಬೇಕು. ಲಿಮಿಟ್ ಊಟ ಮಾಡಬೇಕು. ಕೆಲವರು ಅನ್ನ ಗಾಡಿ ಒಟ್ಟು ರಿಸರ್ವ್ನಾಗ ಇಟ್ಟಿರ್ಬೇಕು. ಫುಲ್ ಟ್ಯಾಂಕ್ ಇಲ್ಲ, ಫುಲ್ ಟ್ಯಾಂಕ್ ಮಾಡುವಂಗಿಲ್ಲ. ಫುಲ್ ಟ್ಯಾಂಕ್ ಮಾಡಿದ್ರೆ ಮತ್ತೆ ಬೇರೆ ಟ್ಯಾಂಕ್ ಖಾಲಿ ಆಕೈತಿ, ದವಾಖಾನಿಗೆ ಹಾಕಿ ಅಂದ್ರೆ ಅವಾಗ ಅಷ್ಟೇ ತಿನ್ಬೇಕಾ? ಒಂದೇ ಸಲ ಅಲ್ಲ, ಒಂದೇ ಸತ್ ಕಟ್ಟಿ. ಈಗ ಬೆಳಿಗ್ಗೆ ಟಿಫನ್ ಮಾಡಿದ್ವಿ, ಬೇರೆದರ ಹಂಗೆ ಮಧ್ಯಾಹ್ನ ಊಟ ಮಾಡಿದ್ವಿ, ಹಂಗಲ್ಲ. ಇಲ್ಲ, ಯಾರಿಗೆ ಗೊತ್ತು? ನೀವು ಎಷ್ಟು ಸಕ್ಕರೆ ಹಾಕ್ತೀರಿ ಅಡುಗೆ ಮಾಡ್ತೀರಿ, ನಾ ಎಷ್ಟು ಸಕ್ಕರೆ ಹಾಕಿ ಅಡುಗೆ ಮಾಡ್ತೀರಿ ಅನ್ನೋದು ಯಾರಿಗೆ ಗೊತ್ತು?
ಯಾವ ಫುಡ್ನೊಳಗೆ ಎಷ್ಟು ಕ್ಯಾಲ್ರೀಸ್ ಇರ್ತೈತಿ, ಎಷ್ಟು ಶುಗರ್ ಇರ್ತೈತಿ, ಅದ್ರದ್ದು ಡೈಜೆಸ್ಟಬಿಲಿಟಿ ಏನೈತಿ, ನ್ಯೂಟ್ರಿಷನ್ ಅಪ್ಟೇಕ್ ಏನೈತಿ ಬೇಕಲ್ಲ. ಶುಗರ್ ಒಂದೇ ಜಡ್ ಮನುಷ್ಯನ ಕೈಯಾಗ ಜಡ್ ಐತಿ, ಜಡ್ ಕೈಯಾಗ ಮನುಷ್ಯ ಇಲ್ಲ. ಈಗ ನಿಮ್ಗೆ ಜ್ವರ ಬಂತಂದ್ರೆ ನಾವು ಟ್ಯಾಬ್ಲೆಟ್ ಹಾಕಿ ಟ್ರೀಟ್ಮೆಂಟ್ ಕೊಟ್ಟೆ ಆರಾಮ್ ಮಾಡ್ಬೇಕು. ಜ್ವರ ಬಂದೈತಿ ನೀವು ಪತ್ತೆ ಮಾಡಿರಿ, ಊಟ ಬಿಟ್ರಿ ಅಂತಂದು ಕೇಳಿದ್ರದ ಮಾತು ಕೇಳಂಗಿಲ್ಲ. ಬಟ್ ಶುಗರ್ ಒಂದು ಎಂಥ ಜಡ್ಡಪ್ಪ ಅಂತಂದ್ರೆ ಹೆಚ್ಚಿಗೆ ಆಗೈತಪ್ಪ ಅಂದ್ರೆ ನಿನ್ನ ಕೈಯಾಗ ಒಂದು ಆಪ್ಷನ್ ಐತೆ ಒಂದು ಕಂಟ್ರೋಲ್ ಮಾಡ್ಕೊಳಕ್ಕೆ. ಇಲ್ರಿ ಸರ್, ನಾವು ಊಟದೊಳಗೆ ಕಡಿಮೆ ಮಾಡ್ತೀನಿ, ಎಕ್ಸಸೈಸ್ ಜಾಸ್ತಿ ಮಾಡ್ತೀನಿ, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದಂಥ ರೆಕಮೆಂಡೆಡ್ ಡೋಸದ್ದು ಗುಳಿಗಿನ ತೊಗೊತೀನಿ ಅಂದ್ರೆ ಹಿ ವಿಲ್ ಬಿ ಹೆಲ್ದಿ. ಓಕೆ, ನಿಮ್ದೊಂದಿಷ್ಟು ಮನೆತನದ ಕತೆ ಹೇಳ್ರಿ ಸರ್. ಹೆಂಗೆ ನಿಮ್ಮ ದೊಡ್ಡ, ಯಾಕಂದ್ರೆ ನನಗೆ ಸುಮಾರು ಜನ ಹೇಳಿದ್ದಾರೆ, ನಾನು ನಿನ್ನೆ ಒಂದಿಷ್ಟು ಟೈಮಲ್ಲಿ ಅಷ್ಟು ಕತೆ ಹೇಳ್ಯಾರ ನನಗೆ. ನಮ್ಮ ಮುತ್ತು ಹೇಳ್ತಿದ್ದ, ಸರ್ ಇವ್ರು ನೋಡ್ಬೇಕು ನೀವು ಅದ್ಭುತ ಅಂತ. ಎಂಥ ಪುಣ್ಯ ನೋಡ್ರಿ. ಆ್ಯಕ್ಚುಲಿ ನಿಮ್ಮ ಮನೆ ಪಕ್ಕ ರೊಟ್ಟಿ ಮಾಡ್ತಾನೆ ಹುಡುಗ ಒಬ್ಬ, ಒಂದು 8-10 ಜನ. ನಾವು ಅಂಥವು ಸಣ್ಣ ಸಣ್ಣ ಕತೆ ಹೇಳ್ತೀವಿ, ಇನ್ನೊಬ್ರಿಗೆ ಒಂದಿಷ್ಟು ಉತ್ಸಾಹ ಬರಲಿ, ಅವ್ರಿಗೆ ಮಾರ್ಕೆಟ್ ಆಗಲಿ ಅಂತ ಮಾಡ್ತಿರ್ತೀವಿ. ಅದನ್ನು ನೋಡೋಕೆ ಬಂದವ ನಾನು. ಬರೋ ಮುಂದೆ ನಿಮ್ಮ ಮನೆ ತೋರಿಸಿ ಹೇಳ್ತಿದ್ದ, ಸರ್ ಡಾಕ್ಟ್ರ್ ಹಿಂಗೆ ಸರ್ ಹೆಸರುವಾಸಿ ಆಗ್ಯಾರ, ಮನೆಯವ್ರು ಎಲ್ಲರೂ ಡಾಕ್ಟ್ರು ಹಿಂಗೆ ಮಾಡ್ತಾರೆ. ನನಗೆ ಆಶ್ಚರ್ಯ ಆಯಿತು. ಆಮೇಲೆ ಕೃಷಿ ಮಾಡ್ಯಾರ ನಡ್ರಿ ಹೆಂಗಾರ ಮಾತಾಡ್ಸೋಣ ಅಂತ. ನಿಮ್ಮವ್ರು ಏನೋ ಇದ್ರು ಅಂತ ಅನ್ಸುತ್ತೆ. ಅಜ್ಜಿಯರನ್ರಿ? ಹಾಂ. ಒಟ್ಟು ಎಷ್ಟು ಜನ ನೀವು? 5 ಜನ ಅಂತಂಬ್ರಿ ನಮ್ಮ ತಂದೆಯವರು. ಹ್ಞೂ. ಅವರು ಏನು ಉಸ್ರು ಸ್ವಲ್ಪ ಮಂದಿ ಬಿಸ್ನೆಸ್ ಮಾಡ್ತಾರೆ, ಸ್ವಲ್ಪ ಮಂದಿ ಗೌರ್ಮೆಂಟ್ ಜಾಬ್ನಾಗ ಅದಾರ, ರಿಟೈರ್ಡ್ ಆಗ್ಯಾರ ಈಗ ಆಲ್ಮೋಸ್ಟ್. ನಿಮ್ಮ ತಂದೆಯವರು? ಅವರು ರಿಟೈರ್ಡ್ ಆಗ್ಯಾರ, ಏನು ಹೆಲ್ತ್ ಡಿಪಾರ್ಟ್ಮೆಂಟ್ನಾಗ ಸೀನಿಯರ್ ಫಾರ್ಮಸಿಸ್ಟ್. ಹಾಂ. ನೀವು ಮನೆಗೆ ಎಷ್ಟು, ನೀವು ಮಕ್ಕಳು ಎಷ್ಟು? ನಾವು 3 ಜನ ರೀ. 3 ಮಂದಿ. ನಾವು ಒಬ್ಬಕ್ಕೆ PUC ಸೆಕೆಂಡ್ ಇಯರ್ಗೆ ಅದಾಳ, ನಂದು MBBS ಕಂಪ್ಲೀಟ್ ಆಗೈತಿ. ನನ್ನ ಇನ್ನೊಬ್ಬಕ್ಕೆ ತಂಗಿ MD ಓರಲ್ ಸರ್ಜರಿ ಮಾಡ್ಲಕತ್ತಾಳ್ರಿ. ನಿಮ್ಮ ಮಿಸ್ಸಸ್? ಆಕಿದು MBBS ಕಂಪ್ಲೀಟ್ ಆಗೈತೆ ರೀ. ಎಲ್ಲರೂ ಡಾಕ್ಟ್ರ? ಹಾಂ, ನಮ್ಮ ಕಸಿನ್ ಬ್ರದರ್ಸ್ ಡಾಕ್ಟರ್. ಹಾಂ. ಏನು ನಾವು ಸೆಕೆಂಡ್ ಜನ್ರೇಷನ್ ಏನಿದ್ದೀವಲ್ಲ, ನಾವೆಲ್ಲರೂ ಡಾಕ್ಟರ್ ಇದ್ದೀವಿ ಸರ್. ಈಗ ಫ್ರೀ ಮಾಡುವಂಥದ್ದು ಕಾನ್ಸೆಪ್ಟ್ ಯಾವಾಗ ಬಂತು ಸರ್? ಫ್ರೀ ಅಂತಂದ್ರೆ ಹಂಗೆ ಮಾಡಂಗಿಲ್ಲ, ಎಲ್ಲರಿಗೂ ಫ್ರೀ ಇಲ್ಲ. ಲೈಕ್ ಇಂತಿಷ್ಟೇ ಅಮೌಂಟ್ ಕೊಡ್ರಿ, ಹಿಂಗೆ ಕೊಡ್ರಿ, ಹಂಗೆ ಕೊಡ್ರಿ ಅಂತ ಏನು ಡಿಮಾಂಡ್ ಇರಂಗಿಲ್ಲ. ನಾನು OPD ಬೇಸಿಸ್ ಮೇಲೆ ಇರ್ತೈತೆ. ಎಲ್ಲಿ ಸಿಗ್ತೀನಿ ಅಲ್ಲಿ ಟ್ರೀಟ್ಮೆಂಟ್ ಹಾಕ್ತೀನಿ ನಾ. ಎಲ್ಲಿ ಸಿಗ್ತೈತಲ್ಲ, ಇಲ್ಲಿ ಬಂದಿರ್ತಾರೆ ಸ್ವಲ್ಪ ಜನ, ಇಲ್ಲಿ ತೋರಿಸ್ಕೊಳಕ್ಕೆ ಬಂದಿರ್ತಾರೆ ಅಷ್ಟೇ. ಹೊಲ್ದಾಗ ಬಂದಿರ್ತಾರೆ, ರೋಡ್ನಾಗ ಸಿಕ್ಕಿರ್ತಾರೆ. ಸರಿ, ಎಲ್ಲ ರೆಡಿ ಇರುತ್ತೆ ಕಾರ್ನಾಗ ಒಂದೊಂದು ಕಿಟ್ ಒಂದು ರೆಡಿನ ಇಟ್ಕೊಂಡಿರ್ತೀನಿ ಅಷ್ಟೇ. ಹಾಂ, ಅದು ರೆಡಿ ಇಟ್ಕೊಂಡಿರ್ತೀನಿ. ಅಲ್ಲೇ ಟ್ರೀಟ್ಮೆಂಟ್ ಎಲ್ಲರ ಬರ್ತೀನಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತೀನಿ. ಮೊದಲಿಗೆ ಇಲ್ಲಿ ಬೇಸಿಕ್ ತೆಗೆದು ನೋಡ್ತೀನಿ, ಇಲ್ಲಿ ಆರಾಮಾಗೋಂಗಿತ್ತು, ಈ ಟ್ಯಾಬ್ಲೆಟ್ ತೊಗೊಂಡು ನೋಡಪ್ಪ ಅಂತ ಬರ್ದು ಕಳಿಸಿರ್ತೀನಿ. ಟ್ಯಾಬ್ಲೆಟ್ ತೊಗೊಂಡಾಗ ಆರಾಮಾಗಲಿಲ್ಲ ಅಂದ್ರೆ ಬಾರಪ್ಪ ಅಲ್ಲಿ ಸರ್ಕಾರಿ ದವಾಖಾನೆಗೆ ಚೆಕಪ್ ಮಾಡ್ಕೊಂಡು ನೋಡ್ಕೊಳ್ಳೋಣ ಅಂತ ನೋಡ್ಕೊತೀನಿ. ಸರ್, ಒಂದು ಕ್ವಶನ್ ಕೇಳ್ರಿ. ಲಾಸ್ಟ್ನಾಗ ದೇವರು ನೀವು ಸತ್ತ ಮ್ಯಾಗ ಇಬ್ಬರಿಗೂ ಇಂಟರ್ವ್ಯೂ ತೊಗೊಂಡ, ಇಬ್ಬರಿಗೂ ನೀವು ಹೆಂಗೆ ತೊಗೊಳಕತ್ತೀರಿ ಹಂಗೆ ತೊಗೊಂಡ ಅಂತ ಹೊತ್ತಿನಾಗ ಹೆಂಗಿತ್ತಪ್ಪ ಸ್ವರ್ಗ ಅಂತ ಕೇಳಿದ್ರಿ, ಏನು ಹೇಳ್ತೀರಿ ನೀವು ಉತ್ತರ? ಆನ್ಸರ್ ಕೊಡ್ರಲ್ಲ ನನಗಿದೆ. ಹೆಂಗ ದೇವರು ಈಗ ಇಬ್ಬರದು ಡೆತ್ ಆಯ್ತು. ಇಬ್ಬರದು ಡೆತ್ ಆಯ್ತು. ಹಾಂ. ಇಬ್ಬರದು ಏನು ಪುಣ್ಯ ಮಾಡಿ ಏನು ಪಾಪ ಮಾಡಿ ಅಂತಂದು ಚಿತ್ರಗುಪ್ತ ಎವ್ಯಾಲ್ಯೂಯೇಷನ್ ಮಾಡಕತ್ತಿದ್ದ. ದೇವ್ರಿಬ್ಬರು ಮುಖ ನೋಡ್ಕೊಂತ ಕುಂತ ಕ್ಯಾಟ ಹೆಂಗಿತ್ತಪ್ಪ ಸ್ವರ್ಗ ಅಂತ ಕೇಳಿದ್ರೆ ಏನು ಉತ್ತರ ಹೇಳ್ತೀರಿ ನೀವು? ಓಕೆ. ಭೂಮಿ ಕಳಿಸಿದ್ದೆ ಸ್ವರ್ಗಕ್ಕೆ, ಹೆಂಗಿತ್ತಪ್ಪ ಸ್ವರ್ಗ ಅಂತ ಕೇಳಿದ್ರೆ ಏನು ಉತ್ತರ ಹೇಳ್ತೀರಿ ನೀವು? ನನಗೆ ಕೇಳಿದ್ರೆ ನಾ ಎಲ್ಲ ಹೇಳ್ತೀನಿ. ಇಷ್ಟು ಮಂದಿಗೆ ನೀ ಆರಾಮಿರ್ಲಾರ್ದಂಗೆ ಮಾಡಿದ್ದೆ, ಅಷ್ಟು ಮಂದಿ ಟ್ರೀಟ್ಮೆಂಟ್ ಹಾಕೀನಿ, ಹೊಲ್ದಾಗ ಮಾಡೀನಿ, ತಂದೆ ತಾಯಿನ ಚಲೋ ನೋಡ್ಕೊಂಡಿನಿ, ಫ್ಯಾಮ್ಲಿ ಚಲೋ ನೋಡ್ಕೊಂಡಿನಿ, ಚಲೋ ಹೆಸರು ಮಾಡ್ಕೊಂಡಿವಿ, ಮಜಾ ಆಯ್ತಪ್ಪ ದೇವ್ರ ಅಂತ ಹೇಳೋದು ಹೆಂಗೆ? ನಾ ಇಂಥ ಕೆಟ್ಟ ಕೆಲಸ ಮಾಡೀನಿ, ನಾ ಅಂಥ ಕೆಟ್ಟ ಕೆಲಸ ಮಾಡೀನಿ. ವ್ಯಾಲಿಡ್ ಪಾಯಿಂಟ್ ಗೊತ್ತಲ್ರಿ? ಒಂದು ಸಮಾಜಕ್ಕೆ ನಾವೇನು ತೊಗೊಂಡಿದ್ದು ವಾಪಸ್ ಕೊಡಬೇಕು, ಅದು ನಮ್ಗೆ ಕೊಡಬೇಕು. ಒಂದು ವ್ಯಾಲಿಡ್ ಪಾಯಿಂಟ್ ಇಟ್ಕೋಬೇಕು. ಎಲ್ಲದೂ ನಮ್ದಲ್ಲ. ಸಿಂಪಲ್ಲಾಗಿ ಲೈಫ್ ಲೀಡ್ ಮಾಡ್ಬೇಕು. ಆಡಂಬರಕ್ಕೆ ಹಾಕ್ಬೇಕ್ರಿ. ಹಾಂ. ಈಗ ಹೆಲ್ದಿ ಇದೀವಲ್ಲ, ಈಗ ನೀವು ನನ್ನ ಜೊತೆ ಬಂದ್ರೆ 4 ದಿವಸ ಬಂದ್ರೆ ನನ್ನ ಕಲೀಗ್ಸ್ ಕೋ ಡಾಕ್ಟರ್ಸ್ ನನ್ನ ಜೊತೆ ಬರ್ತಾರೆ. ಮಾರೇ ಸಾಕಾಗೈತೆ ನಡಿ, ಅದು ಉಳ್ಕಿದ ಪ್ರೆಷರ್ ಎಲ್ಲ ಹೊಲ್ಕೋಗಿ ನಡಿ ಅಂತ. ನಾವು ಒಂದು ದಿವ್ಸ ಬರಲಿಲ್ಲ ಅಂದ್ರೆ ಅವರ ಬಂದಿರ್ತಾರೆ, ಕೆಲವೊಂದು ಟೈಮ್ ಅವರ ಕಸ ತೆಗಿತಿರ್ತಾರೆ. ನನ್ನ ಹೊತ್ತ ಹಂಗೆ ಗೊಂಡ ಬೇಡ ಹೋಗೋಣ ಅಂತ. ಏನಂತ? ಲೇಟ್ ಆಯ್ತು ಬಾ ಅಂತ. ಅಯ್ಯೋ ನಡ್ರಪ್ಪ ನಾವು ಹೊಂಟ್ವಿ, ಟೈಮ್ ಆಯ್ತು ನಮ್ಗೂ. ಹಾಂ. ಅಯ್ಯಯ್ಯ. ಹಾಂ. ಊಟ ಏನು ಸರ್ ಇದ್ರದ್ದು? ಊಟ ರೆಗ್ಯುಲರ್ ನುಚ್ಚು, ಅದು ಪಡಗ್ರಿ ಎಲ್ಲ ಮಾಡ್ತಾನೆ. ನೆಕ್ಸ್ಟ್ ಏನಿದ್ರದ್ದು? ಮನೆಗೆ ಹೋದ್ರೆ
ಮನೆಗೆ ಹೋದ್ರೆ ಊಟ ಮಾಡ್ತಾನೆ, ಮಮ್ಮಿನ ಸ್ಕೂಲಿಗೆ ಕಳಿಸ್ತಾನೆ, ನಾನು ಹಾಸ್ಪಿಟ್ಲಿಗೆ ಕಳಿಸ್ತಾನೆ, ಹಾಂ ಅಜ್ಜಿ ಜೊತೆ ಮಾತು ಹೇಳ್ಕೊಂಡು ಕುಂದಿರ್ತಾನೆ, ಮಾತಾಡ್ತಾನ. ಆಕೆ ಮಾತು ಹೇಳ್ತಿರ್ತಾನೆ, ಕೇಳ್ಕೊಂಡು ಕುಂದಿರ್ತಾನೆ. ಮತ್ತೆ ನೀವು ಬರೋವರೆಗೆ ನಿಮ್ಮನ್ನ ಕಾಯ್ತಾನ. ಬರೋವರೆಗೆ ನಾ ಕಾಯ್ತಾನೆ. ಮಧ್ಯಾಹ್ನದಾಗ ಊಟಕ್ಕೆ ಬರ್ತೀನಿ, ನನ್ನ ಜೊತೆ ಊಟ ಮಾಡ್ತಾನೆ. ಹಾಂ ಸಾಯಂಕಾಲ 5 ಗಂಟೆ ಮಮ್ಮಿನ ಕರ್ಕೊಂಡು ಹೋಗೋಣ ಅಂತ ಹಿಂಗೆ ಹಠ ಮಾಡ್ತಾನೆ. ಹಾಂ ಕರ್ಕೊಂಡು ಬಂದು ಕೆಟ್ಟ ಮತ್ತೆ ಹೊಲಕ್ಕೆ ಹೋಗೋಣ ಅಂತ ಹಠ ಮಾಡ್ತಾನೆ, ಕರ್ಕೊಂಡು ಬರ್ತೀನಿ. ಆಮೇಲೆ ಇನ್ನೊಂದು ಆ್ಯಕ್ಚುಲಿ ಹೆಂಗ್ ಕೃಷಿ ಆಧ್ಯಾತ್ಮ ಅಂತಾರೆ, ಶಾಂತಿ ಅಂತಾರೆ, ಬರೀ ಇಂಟರ್ನಲ್ ಪೀಸ್ ಸಿಗ್ತೈತೆ ಸರ್, ಇಂಟರ್ನಲ್ ಪೀಸ್ ಸಿಗ್ತೈತಿ. ನೀವು ಬಂದಿರಿ ಅಂತಂದು ನನಗೆ ಇಷ್ಟು ಮಾತಾಡಕತ್ತೀನಿ. ಇರ್ಲಿಕ್ಕಂದ್ರೆ ನಾನು ನನ್ನ ನಾಯಿ, ನಮ್ಮ ಹೊಲ, ನಮ್ಮ ಡಿಸಿಷನ್, ನಮ್ಮ ಶಿವ ಮುಗಿದೋತ್ ನನ್ನ ಜೀವನದಾಗ ಏನೈತಿ. ಹಳಬರೆಲ್ಲ ಟಚ್ಚಲ್ಲಿ ಇದಾರ ನಿಮ್ಮ ಬ್ಯಾಚ್ನವರು, ನಿಮ್ಮ ಇದು ಬರ್ತಾರ ಏನು ಹೇಗೆ? ಟಚ್ನಾಗಿದ್ದಾರೆ ಸರ್, ಸ್ವಲ್ಪ ಮಂದಿ ಟಚ್ನಾಗಿದ್ದಾರೆ, ಸ್ವಲ್ಪ ಮಂದಿ ಟಚ್ನಾಗಿಲ್ಲ. ಹಾಂ ಇರ್ತದೆ. ಬಟ್ ಭಾಳ ಇದು ಆಗೋದು ಏನಂದರೆ ನೀವು ಈ ಓದಿದ ಮೇಲೆ ಹಂಗಾಗುತ್ತೆ. ಆ್ಯಕ್ಚುಲಿ ಬೇರೆ ಕಡೆ ಹೋಗ್ಬಿಡ್ತಾರೆ, ವಿದೇಶ ಪ್ರೊಫೆಷನ್ ಹಂಗಿರ್ತೈತಿ, ಮತ್ತೆ ಏನು ಮಾಡ್ಲಾಕ ಬರೋದಿಲ್ಲ. ನಂದಕ್ಕೆ ನನಗೆ ಸಾಕಪ್ಪ, ನಂದಕ್ಕೆ ನಾ ಇಷ್ಟು ಹ್ಯಾಪಿ ಇದ್ದೀನಿ, ಐ ಆಮ್ ಫೈನ್, ಹಂಗೆ ಸಾಕು. ಇದು ಭಾಳ ಮಂದಿ ಕಡಿಮೆ ಇರ್ತೈತಿ, ನಾ ಹಂಗೆ ಮಾಡ್ಬೇಕು, ನಾ ಹಿಂಗೆ ಮಾಡ್ಬೇಕು. ಇಲ್ಲ, ನಾ ಇದನ್ನು ಬೆಳೆದ ಮ್ಯಾಗನೇ ನಾ ಖುಷಿ ಪಡ್ತೀನಿ ಅಂದ್ರೆ ಹುಚ್ಚದೀನಿ ಅಂತ ಹೇಳ್ತಾರೆ. ಪ್ರೊಸೆಸನ್ನು ಮಜಾ ಮಾಡ್ಬೇಕದ, ಕಷ್ಟನೇ ಬರಲಿ ಇದನ್ನೇ ಬರಲಿ. ಓಹೋ ಹಾಂ, ಆ ಪ್ರೊಸೆಸನ್ನು ಮಜಾ ಮಾಡ್ಬೇಕು ನಾವು. ಮ್ಯಾಕ್ಸಿಮಮ್ ನಾವು ಪ್ರೊಟೆಕ್ಷನ್ ತೊಗೊಂಡಿರ್ಬೇಕು. ಓಕೆ ಸರ್, ನಿಮಗೆ ಟೈಮ್ ಆಗ್ತಾಯಿದೆ ನನಗೆ ಗೊತ್ತಾಗ್ತಿದೆ. ನನಗೆ ಇನ್ನೊಂದು ಆಸೆ ಇದೆ ಸರ್, ನಿಮ್ಮ ತುಂಬ ಕುಟುಂಬದ ಒಂದು ಪರಿಚಯ ಆಗಬೇಕು, ಅದರದ್ದೊಂದು ಎಪಿಸೋಡ್ ಆಗಬೇಕು. ಎಲ್ಲರೂ ಸೇರಿದಾಗ ನನಗೊಂದು ಅವಕಾಶ ಇರಲಿ, ತೋರಿಸೋಣ. ಯಾಕೆಂದರೆ ಎಲ್ರಿಗೂ ಮತ್ತು ವ್ಯಾಲ್ಯೂ ಯಾರು ತೋರಿಸೋಣ, ನಾವು ನಿಮ್ಮಂಥರದೇ ಹೇಳ್ಬೇಕು. ಹೇಳ್ತೀನಿ ಸರ್, ಎಲ್ಲರಿಗೂ ಹೇಳ್ತೀನಿ. ಆದ್ರಿಂದ ಸ್ವಲ್ಪ ಮಂದಿ ಗುಳದ ಗುಡ್ಡ ಅಲ್ಲೇ ಇಲ್ಲಿ ಹಿಂಗೆ ಸೆಟಲ್ಡ್ ಇದ್ದಾರೆ. ನೀವು ಯಾವಾಗ ಅಂತೀರಿ ಅವಾಗ ಅಷ್ಟರನ್ನು ಒಂದು ಕಡೆ ಸೇರಿಸಿ ಎಳ್ಳಮಾಸಿಗೆ ಒಂದು ಸತ ಕೊಡ್ತೀನಿ ನೋಡಿ ಸರ್. ನಾ ಇದ್ದಿದ್ದು ಹೇಳ್ಬೇಕಂದ್ರೆ ಎಲ್ಲ ಎಳ್ಳಮಾಸಿಗೆ ಕೊಡ್ತೀವಿ. ನಿಮ್ಮನ್ನ ಇನ್ವೈಟ್ ಮಾಡ್ತೀನಿ ಅಂತ ಬರೋರ. ಬರೋಣ, ಎಲ್ಲರನ್ನೂ ಮಾತಾಡ್ಸೋಣ. ಅಲ್ಲ, ಈಗ ಕೊನೆಗೊಂದು ಪ್ರಶ್ನೆ ಇದೆ ಎಲ್ರದ್ದು, ನಂದೇ ಅಲ್ಲ. ಒಟ್ಟಾರೆ 14 ಎಕರೆನಲ್ಲಿ ವರ್ಷಕ್ಕೊಂದು ಆದಾಯ ಎಷ್ಟು ಇರ್ಬೋದು ಸರ್ ನಿಮ್ಮ ಈ ಸಹಜ ಕೃಷಿಗೆ? ಸರ್ ನಂದು ಒಟ್ಟು 20 ಎಕರೆ ಹೊಲ ಸರ್. ನಂದು ಒಂದು ಎಕರೆ ಹಿಂದೆ 1 ಲಕ್ಷ ರೂಪಾಯಿ ನಾವು ಉಳಿಸ್ತೀನಿ ಸರ್. ಉಳಿಸ್ತೀರಿ? ಪ್ರಯೋಗ ಮಾಡಿನೂ ಉಳಿಸ್ತೀನಿ ಸರ್. ಅದೊಂದು ಟೈಮ್ 5 ಎಕರೆ ಲಾಸ್ನಾಗ ಹೋಗಿರ್ತೈತಿ, 1 ಎಕರೆ ಮಾಡಿದ್ದು 5 ಎಕರೆ ಅದು ರಿಕವರಿ ಕೊಟ್ಟಿರ್ತೈತಿ ನನಗೆ. ನಾ 50,000 ರೂಪಾಯಿ ಉಳಿಸೋದಕ್ಕಂತ ಬಂದವನ. ಹೊಲ ಸ್ವಚ್ಛ ಇಟ್ಕೊಂಡು ಎಕರೆಗೆ 50,000 ರೂಪಾಯಿ ಉಳಿದ್ರೆ ಸಾಕಾಳೆ ನನಗಂತ ಬಂದವನ. 20 ಎಕರೆ 10 ಲಕ್ಷ ರೂಪಾಯಿ ಆಕೈತಿ. ಮುಂಜಾನೆ ವಾಕಿಂಗ್ ಬಂದಿನಂದ್ರೆ ಒಂದು 5,000 ರೂಪಾಯಿ ಪಗಾರ ಬಿದ್ದಂಗೆ ಆಕೈತಿ ನನ್ನ ಕೆಲಸ ಕಲಾಸ್. ನಾನು ಹೆಲ್ದಿ ಹೊಡಿತೀನಿ. ನಾನು ಇಲ್ಲಿವರೆಗೆ ಮಾಡೀನಿ, ಬಟ್ ಇಷ್ಟು ಸರಳ, ಇಷ್ಟು ಅಗದಿ ಸರಳ. ನಾನು ಎಫರ್ಟ್ ಹಾಕಿರ್ತೀನಿ ಸರ್, ನಾನು ಹೈರಾಣಾಗಿರ್ತೀನಿ, ನಾನು ಇವೆಲ್ಲ ಹಿಮ್ಮಡಿ ಹೊಡೆಯಂಗೆ ಕೆಲಸ ಮಾಡಿರ್ತೀನಿ. ಈಗ ಆಯ್ತಾ, ಮತ್ತು ಐತಿ ಮಾಡ್ಬೇಕು. ಮತ್ತು ಅದನ್ನು ಮಾಡೋಕ್ವಲ್ಲ ಅಂದ್ರೆ ಏನೈತಿ? ಇಲ್ಲಪ್ಪ ನನಗೆ ಗಾಂಧೀಜಿ ಹೆಸರು ಬೇಕು, ಸತ್ಯಾಗ್ರಹ ಒಲ್ಲೆ ಅನ್ನೋ ಮಂದಿ ಭಾಳ ಐತಿ ಈಗ. ಈಗ ಇದು ಈ ಊರಾಗ ಹೋಗೋರು ಎಲ್ಲರನ್ನೂ ಕೇಳ್ರಿ, ಏನು ರೀ ಸರ್ ಡಾಕ್ಟ್ರು ನಮ್ಮ ಪಪ್ಪನ ಮುಂದೆ ಹೇಳ್ತಾರೆ, ಇಲ್ರಿ ಸಾಹೇಬ್ರು ಇನ್ನೂ ಅಲ್ಲೇ ಇದ್ದಾರ್ರಿ, ಇನ್ನೂ ಹೊಲ್ದಾಗ ಇದ್ದಾರ್ರಿ, ನೀರು ಹಾಸಕತ್ತಿದ್ದಾರ್ರಿ, ಆಳ ಮುಂದೆ ನಿಂತಿದ್ದಾರ್ರಿ. ಜನರಲ್ ಪಬ್ಲಿಕ್ ಜೊತೆ ನೀನು ಅಟಿಟ್ಯೂಡ್ ಬಿಟ್ಟು ಬಂದು ನಿಂದಿರ್ಬೇಕು. ಅವ್ರ ಮೆಂಟಾಲಿಟಿಗೆ ನಾವು ಹ್ಞೂ ಅನ್ಬೇಕು, ಅವಾಗ ಅದು ಮಜಾ ಸಿಗ್ತೈತಿ. ಈಗ ನನ್ನ ಲೆವೆಲ್ನ ನಾ ಮೆಡಿಕಲ್ ಟರ್ಮ್ಸ್ನ ನಿಮ್ಗೆ ಏನೇನು ಹೇಳ್ಕೊಂತ ಹೋದ್ರೆ ನಿಮಗೂ ಬೇಸರ ಬರ್ತೈತಿ, ಕ್ಯಾಮ್ರಾ ಮನೆಗೂ ಬೇಸರ. ಇನ್ನೊಂದು ಕೇಳೋ ಅಲ್ಲ, ಡಾಕ್ಟರ್ ಅದಾರ ಯಾವಾಗಲೂ ಮಲ್ಟಿ. ನಾ ಹಾಸ್ಪಿಟಲ್ನಾಗ ಇದ್ದಾಗ ಅಷ್ಟೇ ಡಾಕ್ಟರ್, ನಾ ಉಳ್ಕಿದ ಹೊತ್ತಿನ ಡಾಕ್ಟರ್ ಅಲ್ಲ. ನಾ ಹಂಗಿರ್ತೀನಿ ಜನ ಜೊತೆನ. ಜನ ಜೊತೆ ಅಥವಾ ಪಬ್ಲಿಕ್ ಜೊತೆ ನಾನು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ನಾನು. ನೀವು ಹೆಂಗೆ ಸ್ವಲ್ಪ ಮಂದಿ ತಮ್ಮ ಅಂತ ಕರೀತಾರೆ, ಸ್ವಲ್ಪ ಮಂದಿ ಲೇ ಅಂತ ಕರೀತಾರೆ, ಸ್ವಲ್ಪ ಮಂದಿ ಬಾಪಿ ಅಂತ, ಸ್ವಲ್ಪ ಮಂದಿ ಸರ್ ಅಂತ ಕರೀತಾರೆ. ಎಲ್ಲರಿಗೂ ಹ್ಞೂ ಅನ್ಕೊಂತ ಹೋಗೋದೆ. ಎಲ್ಲರಿಗೂ ಸರ್ ನಾ ಡಾಕ್ಟ್ರು ನಿನ್ನಗ್ರಿ, ನಾನು ಪದ್ಧತಿ ಅಲ್ಲ ಅದು. ಈ ದೊಡ್ಡ ಹಾಸ್ಪಿಟ್ಲ್ ಕಟ್ಟಬೇಕು, ಆ ಥರದ್ದು ಇದು ಮಾಡ್ಬೇಕು, ಆ ಥರದ್ದು ಏನಾದರೂ ಆಸೆಗಳು? ಐತೆ ಸರ್, ಮಾಡೋಣ ಅಂತಂತಂದು ಐತಿ. ಮಾಡ್ತೀನಿ ಸರ್, ಅದನ್ನೊಂದು ಮಾಡ್ತೀನಿ. ಸುಮ್ಮನೆ ಈವ್ನಿಂಗ್ ಆ್ಯಂಡ್ ಮಾರ್ನಿಂಗ್ ಫಾರ್ಮರ್ನ ಒಂದೇನ್ರ ತೋ ಓಡು ಕಾರ್ ಚೇವ್ ತೋ, ಅಲ್ಲಿ ಕಾರ್ನ ಐತೆ ನೋಡಿ, ನಾ ಬೈಸ್ಕೋತೀನಿ ತೆಗ್ದಿ ನೋಡಿ, ಕಳ ತೆಗ್ದಿ ನೋಡಿ, ಹೋಗು. ಬಾಳೆನೇ ಐತಿ, ಆಚೆ ಕಡೆ ಶೇಂಗಾ ಐತಿ. ಶೇಂಗಾ ಬಾಳೆಹಣ್ಣು ಐತಿ. ಶೇಂಗಾ ಬಾಳೆ ಐತಿ ಅಂದೆಲ್ಲ ನಾವು. ಶೇಂಗಾ ಎಷ್ಟು ಎಕರೆ ಹಾಕಿರಿ ಸರ್? ಶೇಂಗಾ ಒಂದು 2 ಎಕರೆ ಆಯ್ತು. 2 ಎಕರೆ? 2 ಎಕರೆ. ಹಾಂ. ಹಾರ್ವೆಸ್ಟ್ ಟೈಮ್ನಾಗ ಬರಾಕಂತ್ರಿ ಸರ್, ಕರಿತೀನಿ ಅಂತ.
ಹಾರ್ವೆಸ್ಟ್ ಮಾಡೋ ಟೈಮ್ನಾಗ ಕರಿತೀನಿ ನಾನು. ಹಾಂ ಹೌದು ಕರ್ರಿ ಬರ್ತೀನಿ. ನಮಗೂ ಇಂಥವು ತೋರಿಸ್ಬೇಕಂತ ಭಾಳ ಆಸೆ ಐತಿ. ಹಾಂ ಇನ್ ದ ಎಂಡ್ ಒಂದು ಪಾಯಿಂಟ್ ಕನ್ಕ್ಲೂಷನ್ ಮಾಡ್ಬೇಕಂದ್ರೆ ನಿಮ್ಮ ಕೈಯಾಗ ಏನು ರಿಸೋರ್ಸಸ್ಗಳದ ಅವನ್ನ ಯುಟಿಲೈಸ್ ಮಾಡಿಕೊಡ್ರಿ. ಅದ್ರೊಳಗಡೆ ಡೆವಲಪ್ ಮಾಡಿಕೊಡ್ರಿ. ನಮಸ್ಕಾರ ರೀ. ನಮಸ್ಕಾರ. ಹಾಂ ಆಮೇಲೆ ಆಳ್ಗೆ ಭಯಂಕರ ಖರ್ಚು ಮಾಡ್ತಾರೆ. ಪೂರ್ವ ತಯಾರಿ ಇಲ್ಲದೆ ಹಂಗೆ ಖರ್ಚಾಗುತ್ತಾ ಅಥವಾ ಅಂಥ ಬೇಸಾಯಕ್ಕೆ ಅದು ಬೇಕಾ ವ್ಯವಸಾಯ? ಮತ್ತು ಕಸ ಯಾಕಿಟ್ಟಿನಿ ನಾನು. ಹಾಂ ಓಕೆ. ಪೂರ್ವ ತಯಾರಿ ಒಳಗೆ ಏನಿರ್ತದಲ್ಲ ಸರ್, ಅಷ್ಟು ಇನ್ನೊಂದು ಬೇರೆದವ್ರ ಕಡೆಯಿಂದ ಇನ್ವೆಸ್ಟ್ ಮಾಡಿ ತಂದು ಹಾಕೋರು ಏನಿರ್ತೈತಲ್ಲ ಅದು ಪ್ರೆಷರೈಸ್ಡ್ ಇರ್ತೈತೆ ಅಗ್ರಿಕಲ್ಚರ್. ನಮ್ದು ಹಾಸಿಗೆ ಒಳಗಡೆನೆ ನಾವು 10 ಎಕರೆ ಬೆಳೆಯುವ ಅಲ್ಲಿ 1 ಎಕರೆ ನೀಟಾಗಿ ಬೆಳ್ಕೊಂಡು ಹೋಗ್ತೀವಿ. ನನ್ನ ಬಜೆಟ್ ಅಷ್ಟೇ ಐತೆ ಅಂದ್ರೆ ದೇವ್ರನ್ನ ನೆಕ್ಸ್ಟ್ 2 ಕ್ರಾಪ್ ನಾವು ಪ್ರೊಫೆಸ್ ಕೊಟ್ಟಿರ್ತಾನೆ. ಅದನ್ನ ಇನ್ವೆಸ್ಟ್ ಮಾಡೋಕೆ ಅನುಕೂಲ ಆಗ್ತೈತಿ. ಈ ನನ್ನ ಕಡೆ ಬರೀ 1 ಲಕ್ಷ ರೂಪಾಯಿ ಉಳಿದಿತ್ತು, 7 ಎಕರೆ ಹೊಲ ಇತ್ತು ಅಂತಂದ್ರೆ ನಾವು 1 ಲಕ್ಷ ರೂಪಾಯಿದಾಗ 1 ಎಕರೆದ ನಾ ಬಾಳೆ ಹಾಕೊಂಡು ಬೆಳಿಬೋದು. ವೆಲ್ ಆ್ಯಂಡ್ ಗುಡ್ ಇನ್ವೆಸ್ಟ್ ಮಾಡಿದಾರಲ್ಲ. ನಾ ಅದನ್ನು ಇಲ್ಲ ಅಂಕಲ್ ಕಡೆ 7 ಲಕ್ಷ ಇಸ್ಕೊತೀನಿ, 7 ಎಕರೆ ಒಮ್ಮಲ್ಕೆ ಮಾಡ್ತೀನಿ ಅಂದ್ರೆ ಅದಕ್ಕೆ ಮನುಷ್ಯನೂ ಪ್ರೆಷರೈಸ್ಡ್ ಹೋಗ್ತಾನೆ. ಯಾವಾಗ ಮನುಷ್ಯ ಪ್ರೆಷರೈಸ್ಡ್ನಾಗ ಹೋಗ್ತಾನೆ ಅವಾಗ ವರ್ಕ್ ಎಫಿಷಿಯನ್ಸಿ ಬರೋದಿಲ್ಲ. 1 ಬಾಲ್ 6 ರನ್ ಬಂದು ಹೊತ್ತಿನೊಳಗೆ ಎಂಥ ಬ್ಯಾಟ್ಸ್ಮನ್ ಇದ್ರೂ ಮ್ಯಾಕ್ಸಿಮಮ್ ಟೈಮ್ನೊಳಗೆ 6 ಹೋಗಂಗಿಲ್ಲ. ಗೊತ್ತದಿಲ್ಲ ರೀ. ನಾ ಆ ಪ್ರೆಷರ್ನಾಗ ನಾ ರೈತರಿಗೆ ಬೇಡ ಅಂತ. ಹಾಂ ಮತ್ತು ಸುಸೈಡ್ ಅಟೆಂಪ್ಟ್ಸ್ ಫಾರ್ ದ ಫಾರ್ಮರ್ ಭಾಳ ವರ್ಸ್ಟ್. ಹೆಲ್ಪ್ಲೆಸ್ ಆಗಿ ಮನುಷ್ಯ ಸಾವಿಗೆ ಶರಣಾಗ್ತಾನೆ ಹೋಯ್ತು. ಯಾಕಂತೀರಿ? ಕಣ್ಣಿಲ್ಲೇ ನೋಡಿದ್ದು ನೊಂದು ಸರ್ ನಿಮಗೆ ಹೇಳ್ತೀನಿ. ರೈತ ಎಷ್ಟು ಎಮೋಷ್ನಲಿ ಭೂಮಿಗೆ ತನ್ನ ಲೈಫ್ ಸ್ಟಾಕಿಗೆ ಹೊಂದಾಣಿಕೆ ಆಗಿರ್ತಾನಂದ್ರೆ ಅವಾಗ ಲಂಪಿ ಸ್ಕಿನ್ ಡಿಸೀಸ್ ಅಂತ ಒಂದು ಬಂತು. ದನಗಳ ಮೇಲೆ ಗಂಟಾಗಿ ದನ ಸಾಯಕತ್ತು. ಗಂಟಾಗಿ ಸತ್ತರ ರೈತ ಮಾನಸಿಕವಾಗಿ ಬಂದು ನಾ ಟ್ರೀಟ್ಮೆಂಟ್ ಹಾಕಿದ್ದು ಐತಿ. ಹಾಂ ಹಾಂ ಯಪ್ಪ ನಂದು ಆಕಳು ಹೋಗೈತಿ ದುಃಖಿಸಿ ಸತ್ತಿದ್ದು ನೋಡಿ. ಅನ್ನ ದವಾಖಾನೆ ತೋರ್ಸಕ್ಕೆ ಬಂದು ದುಃಖಿಸಿ ಯಾಕೋ ಮತ್ತೆ ಆರಾಮಿದ್ದು ಏನಾಯ್ತು ಅಂದು. ಇಲ್ಲಪ್ಪ 2 ಹೋರಿದ್ದು ನಾನು 1 ಹೋರಿ ಹಿಂಗಾಗಿ ಸತ್ತೈತಿ. ದಿವಸ ಅದಕ್ಕೆ ಮೇಯಿಸ್ತಿರ್ತಾನೆ, ಅದಕ್ಕೆ ಮಾಡ್ತಿರ್ತಾನೆ. ಎಮೋಷ್ನಲಿ ಅಷ್ಟು ತನ್ನ ಲೈಫ್ ಸ್ಟಾಕಿಗೆ ತನ್ನ ಭೂಮಿಗೆ ಇರ್ತಾನೆ. ಹಿಂಗೈತಿ. ಈಗ ನಮ್ಮ ಶಿವಪ್ಪ ಅವ್ರು ಅದಾರಲ್ಲ, ಅವ್ರು ಸಿಟಿ ಒಳಗೆ ಬಿಟ್ರೆ ಭಾಳ ದಿವಸ ಉಳಿಯಂಗಿಲ್ಲ. ಎಲ್ಲರ ಹೊರಗೆ ಅಲ್ಲಿ ಕರ್ಕೊಂಡು ಹೋಗಿರ್ತೀನಲ್ಲ, ಏನ್ರಿ ಒಕ್ಕಲ್ತನ ಮಾಡೋಕೆ ಇಂಥ ದೊಡ್ಡದು ಹಾಸ್ಪಿಟ್ಲ್ ಇವ್ರು ಕಟ್ಟಾರಲ್ಲ, ಇವ್ರು ದವಾಖಾನೆ ಕಚೇರಿ ಕಟ್ಟಾರಲ್ಲ, ಇದ್ರಾಗ ಏನು ಕಲಿಸ್ತಾರ ಅಂತಿದ್ದವ ಒಂದೇ ಸತಕ್ಕೆ. ಈಗ ಅವ್ಗೆ ಹೆಂಗಾಗಿವಂದ್ರೆ ಈಗ ಇಬ್ರು ಮಲ್ಕ್ರಿ ಅವು ಇಲ್ಲೇನ್ರಿ ಕೃಷಿ ಮೇಳ ಅಂತ ಕೇಳ್ತಾನೆ. ಈಗ ಹೋದಾಗ ಒಂದು ಹೊಸದು ನೋಡ್ಕೊಂಬಂದೀವಿ, ಹೋದಾಗ ಒಂದು ಹೊಸದು ಕಲ್ಕೊಂಬಂದೀವಿ, ಅದನ್ನ ಇಂಪ್ಲಾಂಟ್ ನಾವು ಮಾಡೀವಿ. ಹಿಂಗೆ ಹೊರಗಡೆಯಿಂದ ನಾಲೆಡ್ಜ್ ತಗೋಬೇಕು ಕಲಿಬೇಕು. ಮಂದಿ ಕಡೆಯಿಂದ ಜನ್ಯೂನ್ ಮಂದಿ ಕಡೆಯಿಂದ ತಗೋಬೇಕು. ಎಲ್ಲರೂ ಹೇಳಿದ್ದಲ್ಲ. ನೀರಿನ ಹಳ ಬೇರೆ ಮಕ್ಕಳನ್ನ ಕೆಳಗಿಳಿಸಿ ನೋಡೋರ ಕಡೆಯಿಂದ ಅಲ್ಲ. ನಾ ಈಗ ಬಾಳಿ ಹಾಕ್ಬೇಕಂತ ಮಾಡಿರ್ತೀನಿ, ನಿಮ್ಮ ಕಡೆ ಹಾಕಿಸ್ಕೇಟ್ ಏನು ಹಾಕೈತೆ ನೋಡಿನೂ ನಾ ಹಾಕೋನು ಇರ್ತೀನಿ. ಹಂಗೆ ಚಲೋ ಹೊಂಟಂತಡಿ ಅಂತಂದು ಬ್ಯಾಡ್ ಅಡ್ವೈಸ್ ಕೊಡೋರು ಇರ್ತಾರೆ. ಅವ್ರ ಒಪಿನಿಯನ್ ಕರೆಕ್ಟ್ ಇರ್ಬೋದು, ತಮ್ಮ ಒಪಿನಿಯನ್ ಕರೆಕ್ಟ್ ಇರ್ಬೋದು. ನಾ ಅದನ್ನೂ ಹೇಳ್ತೀನಿಲ್ಲ, ನಾ ಇಷ್ಟು ಬೆಳೆದೀನಿ ಅಂದ್ರೆ ನಾ ಅಥರೈಸ್ಡ್ ಮನುಷ್ಯ ಅಲ್ರಿ. ನಾ ಹಿಂಗೆ ಮಾಡ್ರಿ, ಇದನ್ನೇ ಹೊಡ್ರಿ, ಇದನ್ನೇ ಹಾಕ್ರಿ ಅಂತ ಹೇಳೋ ಮನುಷ್ಯ ಅಲ್ಲ. ನಾ ಹಿಂಗೆ ಮಾಡಿನಪ್ಪ, ನನಗೆ ವರ್ಕೌಟ್ ಆಗೈತಿ, ನೀನು ನೋಡ್ಕೊಂಡು ನೀವು ವರ್ಕೌಟ್ ಮಾಡ್ಕೋ. ಕಾಪಿ ಪೇಸ್ಟ್ ಮಾಡಕ್ಕೆ ಹೋಗ್ಬಿಟ್ರಿ. ತಿವ ಮಾಡ್ತಾನಂತಂದು ಅವ ಮಾಡ್ತಾನಂತೀವ ಮಾಡಕ್ಕೆ ಹೋಗ್ಬಿಟ್ರಿ. ಒಟ್ಟಿನಲ್ಲಿ ಇರೋ ಜಮೀನಲ್ಲಿ ಪ್ರಯೋಗ ಮಾಡಿರಿ. ಒಂದೇ ಬೆಳೆ ಒಂದೇ ಸಲ ಹಾಕಿ ಹಾಳಾಗೋದಕ್ಕಿಂತ ಬೇರೆ ಮನಿ ನಡೆಯುವಷ್ಟು ಮದಿಂದ ಮಾಡ್ರಿ. ಇನ್ನೊಂದು ಅರ್ಧ ಏನೈತಲ್ಲ ಅದನ್ನ ನೀವು ತರ ಮಾಡಿ. ನಂದು ಉದ್ದೇಶ ಗೊತ್ತಲ್ಲ. ಈಗ ಈಗ ಇರೋದು 6 ಎಕರೆನ ಹೊಸದು ಮಾಡ್ತೀನಿ, ಮಾಡಕ್ಕೆ ಹೋಗ್ಬೇಡಪ್ಪ. ಪಾರಂಪರಿಕವಾಗಿ ಮಾಡ್ಕೊಂಬಂದಿದ್ದು ಮನಿ ನಡೆಯುವಷ್ಟು ಅರ್ಧ ಮಾಡು. ಇನ್ನು ಅರ್ಧದೊಳಗಡೆ ನಿಂದು ಹಾಸಿಗೆ ಏಟೈತೆ ಆಟ್ನಿ ಕಾಲು ಚಾಚಿ ಚಲೋ ಎಫರ್ಟ್ ಹಾಕು. ಚಲೋ ಮಂದಿ ಅಡ್ವೈಸ್ ಕೇಳು. ಯೂನಿವರ್ಸಿಟಿಗಳಿಗೆ ಹೋಗ್ರಿ, ಅವ್ರು ಕಲ್ತವ್ರು ಇರ್ತಾರೆ. ನಮಸ್ಕಾರಪ್ಪ. ಕಲ್ತವ್ರು ಇರ್ತಾರೆ, ಶಾನೆ ಇರ್ತಾರೆ, ವಿಜ್ಞಾನಿಗಳು ಇರ್ತಾರೆ.
ನಾವು ಜನರ ತಲೆಗೆ ಏನೈತಿ ಹಿಂಗೆ ಮಾಡಿದ್ರೆ ನಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೆಚ್ಚಿಗೆ ಆಕೈತಿ, ದುಡ್ಡು ಹೆಚ್ಚಿಗೆ ಹೋಕ್ಕೈತಿ ಖರೆ ಅದ್ರ ನೆಕ್ಸ್ಟ್ ಏನು ಬರ್ತೈತೆ ಅನ್ನೋದು ಭಾಳ ಅದ. ಈ ಸಾಯಿಲ್ ಟೆಸ್ಟಿಂಗ್ ಎಲ್ಲಿ ಕೊಡಕ್ಕೆ ಹೋಗೋದ್ರಿ ಸರ್? 1500 ರೂಪಾಯಿ ತೊಗೊಂತಾರೆ, 2000 ರೂಪಾಯಿ ತೊಗೊಂತಾರೆ. ಅಷ್ಟು ರೊಕ್ಕ ಯಾಕೆ ಖರ್ಚು ಮಾಡೋದು? ಅಷ್ಟಾಗಿ ಒಂದು ಚೀಲ ಗೊಬ್ಬರನ ಬರ್ತೈತಿ ಒಗಿತೀನಿ ನಾನು. ಹೌದಪ್ಪ, ನಿಂದು ಕರೆಕ್ಟ್ ಐತಿ, ನೀ ಹಂಗೆ ಮಾಡೋ, ನಾ ಹಿಂಗೆ ಅಲ್ಲಿ 2000 ರೂಪಾಯಿ ಅಲ್ಲಿ ಕೊಟ್ಟಿರ್ತೀನಿ, ಇಲ್ಲಿ ನನಗೆ ಪೊಟ್ಯಾಶ್ ಕಡಿಮೆ ಹಾಕು, ಯೂರಿಯಾ ಕಡಿಮೆ ಹಾಕು, DAP ಹೆಚ್ಚಿಗೆ ಹಾಕಂತ ಬಂತಂದ್ರೆ ಇಲ್ಲಿ ಕೊಟ್ಟಿದ್ದಂಥ ಅಮೌಂಟ್ ಅದ್ರೊಳಗಡೆ ನಂಗೆ ಉಳಿತೈತಲ್ಲ. ಬೇಕಾದಷ್ಟು ಯೋಜನೆಗಳಿದೆ ಮತ್ತು ಸಹಕಾರಿಯಾಗಿದೆ. ಅಷ್ಟೆಲ್ಲ ಇದ್ದಾಗಿ ಕೂಡ ಅಷ್ಟೆಲ್ಲ ಸರ್ಕಾರದಿಂದ ಹೆಲ್ಪ್ ಇದೆಯಾ? ಮತ್ತು ಆತ್ಮಹತ್ಯೆಗೆ ಯಾಕೆ ದುಡುವಂತ ಸರ್ಕಾರದಿಂದ ಹೆಲ್ಪ್ ಐತ್ರಿ ಸರ್, ಆದ್ರೆ ನಾವು ಅದ್ರ ನಾಲೆಜ್ ತೊಗೋಬೇಕಷ್ಟೆ. ಅವೇರ್ನೆಸ್ ಮೂಡಿಸ್ಬೇಕು, IC ಪ್ರೋಗ್ರಾಮ್ಗಳು ಆಗಬೇಕು. ಮಾಡಿದರೆ ಜನಕ್ಕೆ ತಲುಪ್ತಾ ಇಲ್ಲ ಅಂತ, ಅಥವಾ ನಾವೇ ಅಲ್ಲಿಗೆ ಹೋಗ್ಬೇಕಾ? ಜನರಿಗೆ ಅರ್ಥವಾಗೋ ರೀತಿ ಒಳಗೆ ತಲುಪ್ತಿಲ್ಲ, ತಲುಪ್ಲಕತ್ತಾವ, ಅರ್ಥ ಆಗೋ ರೀತಿದಾಗ ತಲುಪಿಲ್ಲ. ಹಿಂಗೆ ಮಾಡಿದ್ರೆ ನಂಗೆ ಹಿಂಗೆ ಆಗ್ತೈತಿ. ಯಾವುದೇ ಯೋಜನೆಗಳು ತೊಗೊಂಬಂದ್ರೂ ಯಾರು ರೈತರನ್ನ ಹಾಳು ಮಾಡೋ ಯೋಜನೆಗಳು ತರೋದಿಲ್ಲ. ಇದ್ರ ರೈತನಿ ಹಾಳಾಗ್ನಿ ಇದಕ್ಕೆ ಅಂತಂದು ಕೆಟ್ಟ ಯಾರೂ ತರಂಗಿಲ್ಲ. ತನ್ನಂಥ ಸ್ಕೀಮ್ಗಳನ್ನು ಜನ ಸಾಮಾನ್ಯವಾಗಿ ಅವ್ರಿಗೆ ತಿಳಿಯುವಂಥ ಟೈಪ್ನಾಗ ಹೇಳ್ಬೇಕು ನಾವು. ಹಿಂಗೆ ಮಾಡಿದ್ರೆ ಇಷ್ಟ ಆಗ್ತೈತಿ, ಇಷ್ಟಿಲ್ಲ, ವೆಲ್ ಆ್ಯಂಡ್ ಗುಡ್. ಅಗ್ರಿಕಲ್ಚರ್ನಾಗ ಹಿಂಗೆ ಆಕೈತಿ, ಇಷ್ಟೇ ಬರ್ತೈತಿ ಅಂತ ಹೇಳಿಕ್ಕಾಗೋದಿಲ್ಲ. ನಮ್ಮದು ಸಿನ್ಸಿಯರ್ ಎಫರ್ಟ್ಸನ್ನು ನಾವು ಹಾಕಬೇಕು, ಜೆನ್ಯೂನ್ ಎಫರ್ಟ್ಸ್ ಹಾಕಬೇಕು, ಸ್ವಲ್ಪ ಸ್ಮಾರ್ಟ್ಲಿನೂ ಮಾಡ್ಬೇಕು ನಾವು. ನನಗಿದು ಹಾಕೊಂಡು ಕೂಡಂಗಿತ್ತು, ಈಗ ಬಾಳೆ ಹಾಕಿದ್ದಂದ್ರೆ ನಂಗೆ ಹೊಳೆ ಮಳೆಗಾಲಕ್ಕೆ ಬರ್ತಿತ್ತು. ಮಳೆಗಾಲದಾಗ ಯೂಸಲಿ ಬಾಳೆ ಏನು ಕಡಿಮೆ ಇತ್ತಂತ ರೇಟ್ ಕಡಿಮೆ ಸಿಗ್ತೈತಿ. ನಾ ಕಲ್ಲಂಗಡಿನೂ ಬೆಳೆ ಬೆಳೆದೀನಿ. ಕೋವಿಡ್ನೊಳಗಡೆ ಕಲ್ಲಂಗಡಿ ಬಂತ, ನಗಡಿ ಬರ್ತೈತಂತ ಅದು. ಈ ಒಂದು ಪೀಕ್ ಟೈಮ್ನಾಗ ನಾ ಲಾಸ್ನಾಗ ಹೋದ್ರೆ ನನಗೆ ಇನ್ನೂ ತನಕ ಲಾಸ್ನಾಗ ಪಡೆದನೆಲ್ಲ ಕನಿಷ್ಠ ಒಂದು 30,000 to 35,000 ರೂಪಾಯಿ ಮೇಲೆ ಲಾಭ ತೊಗೊಂಡೆ ಕೈ ಬಿಟ್ಟಿದ್ದ ಅವಾಗ. ನಿಮ್ದು ಖರ್ಚಿಂದ ಅಮೌಂಟ್ ಇಷ್ಟು ಇದ್ದು ಹೊತ್ತಿನೊಳಗೆ ನೀವು ಶಾಣೆತನದಲ್ಲೇ ಇನ್ವೆಸ್ಟ್ ಮಾಡ್ತೀರ. ಅವಾಗ ನನಗೆ ಲೆಕ್ಕ ತಪ್ಪಿ ಹಾಕೊಂತ ಹೋದ್ರೆ ಲೆಕ್ಕ ಹತ್ತಂಗಿಲ್ಲ ಅದು. ಮತ್ತು ನನಗೆ ಕಮ್ಮಿ ರೇಟ್ ಸಿಕ್ಕರೆ ಎಷ್ಟು ಸಿಗುತ್ತೈತಿ ಅನ್ನೋದ್ರನ್ನಾಗ ನಾವು ಭೂಮಿ ಮ್ಯಾಗ ಇನ್ವೆಸ್ಟ್ ಮಾಡಬೇಕು. ಮೊದಲು ಭೂಮಿ ಫಲವತ್ತತೆ ಕಡೆ ಲಕ್ಷ್ಯ ಕೊಡಬೇಕು. ಈ ಬೆಳೆ ಬರ್ತೈತಿ, ಈ ಬೆಳೆ ಹೊಕ್ಕೈತಿ, ಈ ರೇಟ್ ಉಳಿತೈತಿ, ಈ ರೇಟ್ ಹೊಕ್ಕೈತಿ. ನಾವು ಭೂಮಿದ ಸಾಯಿಲ್ ಫರ್ಟಿಲಿಟಿ ಹೆಲ್ತನ್ನು ನಾವು ಕಳ್ಕೊಂಡ್ವಿ ಅಂದ್ರೆ ನಮ್ಮ ಕೈಗೇನು ಪಾಸಿಬಲ್ ಇಲ್ಲ. ಬಂಜರು ಭೂಮಿಗಳನ್ನು ಮಾಡೋದು ಬೇಡ. ಎಷ್ಟು ಹೇಳ್ಯಾರ ಅಷ್ಟು ಸಾವಯವ ಗೊಬ್ಬರ ಯೂಸ್ ಮಾಡಿರಿ, ಎಷ್ಟು ಹೇಳ್ಯಾರ ಅಷ್ಟು ನಿಮ್ಮದು ಸಾಯಿಲ್ ಅನುಗುಣವಾಗಿ ಸರ್ಕಾರಿ ಗೊಬ್ಬರಗಳನ್ನು ಬಳಸ್ರಿ. ನನಗೆ ಲಾಭ ಐತಿ ಅಂತಂದು ಈ ಎಣ್ಣೆ ಹೊಡಿ ಅಂತಂದೆ, ಇಷ್ಟು ಹೊಡಿ ಅಂತಂದೆ, ಅಷ್ಟು ಹೊಡಿ ಅಂತಂದೆ, ಅದು ಬೇಡ. ನಂಗೆ 1 ಬಾಟ್ಲಿ ನನಗೆ ಸೇಲ್ ಆಕಿತ್ತು, 10 ಬಾಟ್ಲಿ ಸೇಲ್ ಮಾಡೋರು ಅದಾರ, 1 ಬಾಟ್ಲಿಯಾಗ ಸೇಲ್ ಮಾಡಿಸಿ ಹೊಡಿಸೋರು ಅದಾರ. ಅಂಥವ್ರಿಗೆ ತುತ್ತು ತಗಕ್ಕೆ ಹೋಗ್ಬೇಡ್ರಿ. ನೀವು ದುಡ್ದಿದ್ದ ಅಮೌಂಟು ತಲೆ ವಿಚಾರ ಮಾಡಿರಿ, ಒಂದು 4 ಮಂದಿ ಅಡ್ವೈಸ್ ತೊಗೊಳ್ರಿ. ನಿಮಗೆ ಯಾವ್ದು ಕರೆಕ್ಟ್ ಅನ್ನಿಸ್ತೈತೆ, ನಿಮಗೆ ಯಾವ್ದು ಹೊಂದಾಣಿಕೆ ಆಕೈತೆ ಅದನ್ನು ಮಾಡಿರಿ. ಸಿಂಪಲ್ ಫಂಡ್ ಐತಿ. ಮತ್ತು ಇಳುವರಿ ಮ್ಯಾಗೆ ಡಿಪೆಂಡ್ ಇರೋಕೆ ಹೋಗ್ಬೇಡ್ರಿ. ಕನಿಷ್ಠ ಇಳುವರಿ ಇಂತಿಷ್ಟು ಬಂದರೂ ನಾ ಬದುಕಿರ್ಬೇಕು, ನೆಕ್ಸ್ಟ್ ಬೆಳೆಗೆ ನನಗೆ ಅನುಕೂಲ ಆಗಿರ್ಬೇಕು. ನನಗೆ ಹೋದರೂ ಮ್ಯಾಕ್ಸ್ ಟು ಮ್ಯಾಕ್ಸ್ ಲಾಸ್ನಾಗ ಹೋದ್ನಿ ಅಂದ್ರೆ ನನಗೆ ಅದೇ 3 ತಿಂಗಳದ್ದು ನನ್ನ ಎಫರ್ಟ್ ಲಾಸ್ ಆಗಿರ್ಬೇಕು ಹೊರತು ನಂದು ಫೈನಾನ್ಷಿಯಲಿ ಲಾಸ್ ಆಗಿರಬಾರ್ದು ಅನ್ನೋರ ಥರ ಇನ್ವೆಸ್ಟ್ ಮಾಡಿರಿ. ಕಡಿಮೆ ಮಾಡಿರಿ, ನೀವು ಸೇಫ್ ಇರ್ರಿ ಅಂತ. ಇಷ್ಟ ಆಯ್ತು, ಸಿಂಪಲ್. ನನ್ನ ಮುಗಿತು. ಈಗ ಹೋದ್ನಂದ್ರೆ ಒಮ್ಮಲ್ಕೆ ನಾನು ಸಾಯಂಕಾಲ 1 ರೌಂಡ್ ಬರ್ತೀನಿ. ಅವಾಗಾದರೂ ಇಷ್ಟ ಆಗಿರ್ತೈತಿ. ಎಷ್ಟು ಲೈನ್ ನೀರು ಹಾಕಿ 1 ಟೈಮ್ ನಾವು ಡ್ರಿಪ್ ಇರಿಗೇಷನ್ ಮಾಡೀವಿ. 1.5 ಎಕರೆ ಹಗಲು ರಾತ್ರಿ ಸೇರ್ಕ್ಯಾಟ್ 2 ಎಕರೆ ಉಣ್ತೈತೆ ನಮ್ಮದು. 2 ಎಕರೆದಾಗ ನಮ್ದು 5 ದಿವ್ಸಕ್ಕೆ ನಮ್ಮದು ಕ್ರಾಪ್ ರೊಟೇಷನ್ ಆಕೈತಿ. ನೀರು ಮಿತವಾಗಿ ನೀರು ಯೂಸ್ ಆಕೈತಿ. ಬೋರ್ವೆಲ್ ಫೇಲ್ ಆಗೋದಿಲ್ಲ. ಗಿಡಕ್ಕೆ ಎಷ್ಟು ಬೇಕು ಅಷ್ಟೇ ನ್ಯೂಟ್ರಿಷನ್ ಹೋಗ್ತೈತಿ. ಈಗ ಗೊಬ್ಬರ ಕೊಟ್ಟು ಕೈಲಿ ಹಾಕಿಸ್ಬೇಕಪ್ಪ ಅಂದ್ರೆ 300 ರೂಪಾಯಿಗೆ ಒಂದು ಆಳಾಗ್ಯಾವ. ಈಗ 200 ರೂಪಾಯಿ ಆಳು, 50 ರೂಪಾಯಿ ಟಮ್ ನಾವು 300 ರೂಪಾಯಿ ಆಗ್ಯಾವ. ಈಗ ನೀವು ಮತ್ತು 5-6 ಮಂದಿನ ಆಳು ತರಿಸ್ಕ್ಯಾಟ್ ಗೊಬ್ಬರ ಉಗ್ಸಕ್ಕೆ 10 ದಿವ್ಸ ಗೊಬ್ಬರ ಉಗಿಸ್ತಾರೆ. ಅದ್ರ ಬದಲಿ ನಾವೇನು ಮಾಡ್ತೀವಿ, ಇಲ್ಲೇ ವಾಟರ್ ಸಾಲ್ಯುಬಲ್ ನಮ್ಮದು ಯೂರಿಯಾ, ಸಲ್ಫೇಟ್ ಆಫ್ ಪೊಟ್ಯಾಶ್ ಬರ್ತೈತೆ, ಅದು ಅವುಗಳನ್ನ ಹಾಕಿ ನಾವು ಡ್ರಿಪ್ನಾಗ ಬಿಡ್ತೀವಿ. ರೂಟ್ ಝೋನಿಗೇನ ಹೋಗ್ತೈತಿ, ಗಿಡದ ಬೇರಿಗೇನೆ ಕೊಡ್ತೈತಿ, ಗಿಡದ ಬೇರ್ನಾಗನ ಗೊಬ್ಬರ ಉಳಿಯೋಂಗೆ ಮಾಡ್ತೈತಿ. ಸರ್ ನೀವು ಊಟ ತೊಗೊಳ್ರಿ ಅಂತಂದು ತಾಟ್ ನಿಮ್ಮ ಕೈ ದಾಟತ್ತೈತಿ ಅಂದ್ರೆ ನಿಮಗೆ ಊಟ ಏನು ಕೊಟ್ಟರು ಫಾಯ್ದಾ ಇಲ್ಲ. ನೀವು ಇಲ್ಲೇ ನಿಂತೀರಿ, ನಿಮ್ಮ ಕೈ ಚಾಚೋದ್ರ ಲೆಕ್ಕಕ್ಕೆ ನಾವು ಕೊಡ್ಬೇಕಲ್ಲ ಊಟ. ನಿಮ್ಮ ಕೈ ನಿಲ್ಕೊಂಡು ನಾವು ತಾಟ್ ಕೊಡ್ಬೇಕು ನಿಮಗೆ. ಇಲ್ರಿ ನೀವು ಇಲ್ಲದ್ರಿ ನಿನ್ನ ಕೈ ಇಲ್ಲಿ ಬರ್ತೈತಿ,
ನಾ ಅಲ್ಲಿಗೆ ಊಟ ಇಟ್ಟನಂದ್ರೆ ಅದು ಬಟ್ ನಿಮ್ಮ ಗೊಬ್ಬರ ದ್ರವ ರೂಪದಲ್ಲಿರುತ್ತೆ. ದ್ರವ ರೂಪದಲ್ಲಿರುತ್ತೆ, ಲಿಮಿಟ್ ಇರ್ತೈತಿ. ಅದ್ಭುತ. ಥ್ಯಾಂಕ್ ಯು ಸರ್. Thank you ಇಷ್ಟೊತ್ತು ಈಗ ಮತ್ತೆ ನೀವು ನಿಮ್ಮ ಡ್ಯೂಟಿಗೆ ಹೊರಡ್ಬೇಕನ. ಸೊ ಬೆಳಗಿನ ಜಾವದ ನಿಮ್ಮ ಸಂದರ್ಶನ ತುಂಬ ಚೆನ್ನಾಗಿತ್ತು. ಬಟ್ ನಿನ್ನೆ ಮಾತಾಡಿದ್ವಿ, ಇವತ್ತು ಆಲ್ರೆಡಿ ನೀವು ಸಂದರ್ಶನ ಮಾಡಿದ್ವಿ, ಖುಷಿ ಆಯಿತು. ನೆಕ್ಸ್ಟ್ ಇನ್ನೊಂದು ಸಾರಿ ನಿಮ್ಮ ತೋಟ ತೋರಿಸ್ತೀನಿ. ಬೆಳೆಗಳು ಬಂದಾಗ ಅದರ ಮಜಾನ ಬೇರೆ ಇರುತ್ತೆ ನಮ್ಮ ವೀಕ್ಷಕರಿಗೆ ಮತ್ತು ನಿಮ್ಮ ತುಂಬ ಕುಟುಂಬದ ಒಂದು ಸಂದರ್ಶನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಬಾಯ್. ಓಕೆ, ಒಳ್ಳೆ ಜೊತೆಗಾರ ನಿಮಗೆ. ಹ್ಞೂ ರೀ, ಫುಲ್ ಟೈಮ್ ಜೊತೆಗಾರ. ಹಿಂಗೆ ತೆಗೆದು ಕೊಡ್ತಾನೆ. ಗಿಡ ಹಚ್ಬೇಕಾದ್ರೆ ಗಿಡ ಹಚ್ತೀವಿ ಅಂತಂದ್ರೆ ಅದನ್ನು ಕಾಪಿ ಮಾಡ್ತಾನೆ ನಾವು. ಇಲ್ಲಿ ತೆಗೆದ್ನ ಇಲ್ಲಿ ಸಾಕು ಬಂತೀನಿ. ಸಾಕು ಇಲ್ಲಿ ಮಾಡ್ಬಾ, ಸಾಕು ಈಚೆ ಕಡೆ ಸಾಕು ಇದ್ರ ಮಾಡ್ಬಾ. ಇನ್ನೊಂದು ತೆಗ್ದು ನೋಡಿ, ನಾ ಗುದ್ಲಿ ಹಾಕಿ ಬಿಟ್ಟಿರ್ತೀನಿ, ಮಣ್ಣು ಅವ ತೆಗೆದು ಕೊಡ್ತಾನೆ ನಾನು. ತೆಗ್ತೀನಿ ಜಗ್ ಜಗ್ ಜಗ್. ಗುಡ್ ಬಾಯ್. ಸಾಕು ಬಾ, ಇಲ್ಲೊಂದು ಇಟ್ಬಾ. ಒಳ್ಳೆ ವ್ಯಾಯಾಮ ಮಾಡಿಸ್ತೀರಿ ಇದಕ್ಕೆ. ಇದ್ರಾಗ ಒಂದು ತೆಗ್ದು ನೋಡಿ, ಮಣ್ಣು ಸರ್ಸಿದ್ ಅದಕ್ಕೆ ಅಷ್ಟು ಹೆಲ್ತಿ ಆಗೈತೆ ಅಲ್ಲ ಅದು. ಜಗ್ 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 ಇದನ್ನ ಜಗ್ ಮಣ್ಣು ತೆಗಿ 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 ಮಣ್ಣು ತೆಗಿ ಜೋರು ತೆಗಿ ಜಗ್ಗ. ಹಿಂಗಾಗಿ ಅವ ಹೋಗು ನಡಿ ಅಂತಾನೆ. ಸೂಪರ್. ಓಕೆ ಸರ್, ಓಕೆ ಬಾಯ್. ಬಾಯ್ ಸರ್, ಬಾಯ್ 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 ಬಾಯ್.